ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಬೆಂಗಳೂರಿನ ಹೃದಯ ಭಾಗ ಬಸವನಗುಡಿಯ ಶ್ರೀನಗರದಲ್ಲಿದ್ದೀನಿ. ಇವತ್ತು ನಮ್ಮ JDS ಪಕ್ಷದ ಕಟ್ಟಾಳು, ಮಾಜಿ ಕಾರ್ಪೊರೇಟರ್, ಬೆಂಗಳೂರು ಪಶ್ಚಿಮದ ಜಿಲ್ಲಾಧ್ಯಕ್ಷರು, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ತಿಮ್ಮೇಗೌಡರು ಮನೆಯಲ್ಲಿದ್ದೀನಿ. ಬನ್ನಿ ತಿಮ್ಮೇಗೌಡರನ್ನ ಮಾತನಾಡ್ಸೋಣ. ಈಗ ಆಲ್ರೆಡಿ JDS ಎಷ್ಟರ ಮಟ್ಟಿಗೆ ತುಂಬಾ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಮೊನ್ನೆ ತಾನೇ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡ್ತು. ಪ್ರತಿ ಹಳ್ಳಿಗೂ ಹೋಗಿ, ಪ್ರತಿ ವಾರ್ಡ್ಗಳಿಗೂ ಹೋಗಿ ಅಲ್ಲಿ ಪಕ್ಷವನ್ನ ಮತ್ತಷ್ಟು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ ತಿಮ್ಮೇಗೌಡರು, ಅವರ ಜೊತೆಗೆ ಅವರ ಟೀಮು. ತಿಮ್ಮೇಗೌಡರನ್ನ ಮಾತನಾಡಿಸ್ತಾ ಹೋಗೋಣ. ಅವರ ಮನೆಯ ಸದಸ್ಯರನ್ನ ಕೂಡ ನಿಮ್ಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ, ನಮ್ಮ ಬೆಂಗಳೂರಿನ ಹೃದಯ ಭಾಗ ಬಸವನಗುಡಿಯಲ್ಲಿರುವಂತಹ ಶ್ರೀನಗರದಲ್ಲಿ ತಿಮ್ಮೇಗೌಡರು ಮನೆಗೆ ಬಂದಿದ್ದೀನಿ ನಾನಿವತ್ತು ಅಂತ ಹೇಳಿ. ಅವ್ರ ಬಗ್ಗೆ ಹೆಚ್ಚೇನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಶ್ರೀನಗರಕ್ಕೆ ಬಂದ್ರೆ ಸಾಕು, ಉಚಿತವಾದಂತಹ ಹಾಸ್ಪಿಟಲ್ ಇರಬಹುದು, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ನ ಮುಖಾಂತರ ಸಮಾಜಮುಖಿ ಕೆಲಸಗಳನ್ನ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ಯಾಕ್ ತಡ, ತಿಮ್ಮೇಗೌಡರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಂಜೆ ಹೊತ್ತಲ್ಲಿ ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ತಾವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಒಳ್ಳೆಯದು ಸರ್. ಬಹಳ ಖುಷಿ ಆಗುತ್ತೆ. ಶ್ರೀನಗರ ಅಂತ ಏರಿಯಾದಲ್ಲಿ ಒಂದು ಅದ್ಭುತವಾದಂತಹ ಕೆಲಸಗಳನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮದೇ ಚಾರಿಟಬಲ್ ಟ್ರಸ್ಟ್ನ ಮುಖಾಂತರ. ಅದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊನ್ನೆ ಒಂದು ಸಮಾವೇಶ ಆಯ್ತು ಬೆಂಗಳೂರಲ್ಲಿ, ದೊಡ್ಡ ಮಟ್ಟದ ಸಮಾವೇಶ, JDS ಸಮಾವೇಶ ಮತ್ತು 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಖಂಡಿತ ಎರಡನ್ನೂ ಸೇರಿ ಒಂದು ಕಾರ್ಯಕ್ರಮ. ನಮ್ಮ ಅಪ್ಪಾಜಿ ದೇವೇಗೌಡರು ಮತ್ತು ನಮ್ಮೆಲ್ಲರ ನೆಚ್ಚಿನ ಅಣ್ಣ ಕುಮಾರಣ್ಣ ಅವರು, ಮತ್ತು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತು ಇನ್ನೆಲ್ಲ JDS ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಮುಖಂಡರುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಗರದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ದೇವೇಗೌಡರು ಮತ್ತು ಕುಮಾರಣ್ಣ ಅವರ ಅಭಿಮಾನಿಗಳು, ಇಷ್ಟು ಜನ ಎಲ್ಲ ಸೇರಿ ಮಾಡಿದ್ದು ಒಂದು ಸಮಾವೇಶ ಅಲ್ಲ, ಅದು ಒಂದು ಅದ್ಭುತ ಕಾರ್ಯಕ್ರಮ. ಏಕೆಂದರೆ ಬೆಂಗಳೂರಿನಲ್ಲಿ ಜನತಾದಳ ಎಲ್ಲಿದೆ ಅಂತ ಕೇಳ್ತಾ ಇದ್ದವ್ರಿಗೆ ಒಂದು ಉತ್ತರ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಜನತಾದಳದ ಕಾರ್ಯಕರ್ತರು ಜನರು ಇದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಬೆಂಗಳೂರಿಗೆ ಏನು ದೇಶದ ಹೊರಭಾಗಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅಂಥವ್ರಿಗೆ ಕುಮಾರಣ್ಣ ದೇವೇಗೌಡರು ಬೆಂಗಳೂರು ಕೊಟ್ಟಿರೋ ಕೊಡುಗೆಗಳನ್ನ ನಾವು ಸರಿಯಾದ ಮಾಹಿತಿನ ತಿಳಿಸಿಲ್ಲ. ಆ ಮಾಹಿತಿಗಳನ್ನೆಲ್ಲ ಅವರು ತಿಳಿಸಿದಾಗ ದೇವೇಗೌಡರು ಏನು ಅನ್ನೋದು ಜನಗಳಿಗೆಲ್ಲ ಗೊತ್ತಿದೆ. ಅವರು ದೇಶದಲ್ಲಿ 10 ತಿಂಗಳು ಪ್ರಧಾನಮಂತ್ರಿಗಳಾಗಿದ್ದು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದು, ಇವತ್ತು ಬೆಂಗಳೂರಿನ ಫ್ಲೈಓವರ್ನ ಪಿತಾಮಹ ಅಂತಾನೆ ಕರಿಬಹುದು. ಕರೆಕ್ಟ್. ಮತ್ತೆ ರಿಂಗ್ ರೋಡ್ಗಳು, ಮತ್ತೆ ಅಕ್ರಮ ಸಕ್ರಮ ಮಾಡಿ ಬಡವರಿಗೆ ಸೈಟ್ಗಳನ್ನ ಖಾತಾಗಳು ಮಾಡಿಕೊಟ್ಟಿದ್ದಿರ್ಬೋದು, ಮತ್ತೆ ಪ್ರಧಾನಮಂತ್ರಿಗಳಾಗಿದ್ದಾಗ ಕಾವೇರಿ 4ನೇ ಹಂತಕ್ಕೆ 9 TMC ನೀರು ಕೊಟ್ಟಿದ್ದಿರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಮತ್ತು ಇವತ್ತೆಲ್ಲ ಬೆಂಗಳೂರು IT ಸಿಟಿ ಅಂತ ಏನು ಕರಿತೀವಿ, ಪ್ರಪಂಚದಲ್ಲಿ ಏನು ಒಂದು 5ನೇ ಸ್ಥಾನದಲ್ಲಿ ಕೂತಿದೆ, ಅದಕ್ಕೆ ಮೂಲ ಪಿತಾಮಹರು ದೇವೇಗೌಡರೇ. ಕರೆಕ್ಟ್ ಸರ್. IT ಪಾರ್ಕ್ ಸ್ಥಾಪನೆ ಮಾಡಿದ್ದು ಮೊದಲನೇದಾಗಿ ದೇವೇಗೌಡರು. IAS ಆಫೀಸರ್ ಶಂಕರಲಿಂಗೇಗೌಡರನ್ನ ಅದಕ್ಕೆ ನೇಮಕ ಮಾಡಿ ಅವ್ರ ಮೂಲಕ ಅವತ್ತೇನು ಪ್ರಾರಂಭ ಮಾಡಿದ್ರು, ಅದಾದ್ಮೇಲೆ ಬಂದಂತ ಮುಖ್ಯಮಂತ್ರಿಗಳು ಅದನ್ನ ಬೆಳೆಸ್ಕೊಂಡ್ ಬಂದ್ರು. ಬಟ್ ಪ್ರಾರಂಭ ಮಾಡಿದ್ದು ದೇವೇಗೌಡರೇ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ. ಆದ್ರೂ ಈ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ, ಅದನ್ನೆಲ್ಲ ಮರೆಮಾಚಿ ಎಲ್ಲ ನಾವೇ ಮಾಡಿದ್ದು ಅಂತ ಏನೊಂದು ಬಿಂಬಿಸ್ಕೊಂತಾರೆ, ಅದು ಸುಳ್ಳು. ಖಂಡಿತ ಸರ್. ಯಾಕಂದ್ರೆ ನೀವು ಆರಂಭದಲ್ಲೇ ಹೇಳಿದ್ರಿ, ಬೆಂಗಳೂರಲ್ಲಿ JDS ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬುವಂತಹ ಕಾರ್ಯಕ್ರಮ ಇದು. ಹೌದು. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬರೀ ಬೆಂಗಳೂರಿಗರಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿಷ್ಠಾವಂತ JDS ಕಾರ್ಯಕರ್ತರುಗಳು, JDS ಅಭಿಮಾನಿಗಳು ಬಂದಂತಹ ಕಾರ್ಯಕ್ರಮ ಇದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಕರೆಗಂಟೆ ಆಗಿರಬಹುದು ಅಂತ ಸರ್? ಒಂದು ವಿಷಯನ ಎಲ್ಲರೂ ಗಮನಿಸ್ತಾನೆ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಮೊದಲು
ಇವತ್ತು ಏನು 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇದೆ, ಹ್ಮ್ ಜನಗಳಿಗೇನೋ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಹ್ಮ್ ಆದರೆ ಆ ಗ್ಯಾರಂಟಿಗಳೇ ಜೀವನ ಅಲ್ಲ ಅನ್ನೋದು ಜನಗಳಿಗೆ ಅರ್ಥ ಆಗಿದೆ. ಕರೆಕ್ಟ್. ಇವತ್ತು ನಾವು ಒಂದು ತುಂಬು ಸಂಸಾರ ನಡೆಸಬೇಕು ಅಂದರೆ ಗೃಹಿಣಿಗೆ 2,000 ಕೊಟ್ಬಿಟ್ರೆ ಅವ್ರ ಮನೆ ನಡೆಸೋಕ್ಕಾಗೋದಿಲ್ಲ. ಅವ್ರದ್ದೇ ಆದಂಥ ಒಂದು ಸಂಪಾದನೆ ಬೇಕು. ಕರೆಕ್ಟ್. ಅಂಥದ್ದು ಒಂದು 3 ಮೂಲಭೂತ ಕಾರ್ಯಕ್ರಮಗಳನ್ನ ನಮ್ಮ ಕುಮಾರಣ್ಣವ್ರು ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಅದು ಕಳೆದ ಬಾರಿನೂ ಮಾಡಿದ್ರು. ಆದರೆ ಆವಾಗ ಸರಿಯಾಗಿ ಕಾಂಗ್ರೆಸ್ ಸರ್ಕಾರದ ಮೈತ್ರಿ ಜೊತೆ ಏನು ಸರ್ಕಾರ ಮಾಡಿದ್ರು, ಅವತ್ತು ಸರ್ಕಾರದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಸರಿಯಾದ ರೀತಿ ಸ್ಪಂದನೆ ಇಲ್ಲದೆ ಇದ್ದಿದ್ದರಿಂದ 14 ತಿಂಗಳುಗಳಿಗೆ ಕುಮಾರಣ್ಣವ್ರು ನಿರ್ಗಮಿಸಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಅವ್ರ ಮೂಲಭೂತ ಒಂದು ವಿದ್ಯೆ, ಉದ್ಯೋಗ, ಆಹಾರ, ವಿದ್ಯೆ, ಆರೋಗ್ಯ, ಉದ್ಯೋಗ ಇವನ್ನೆಲ್ಲ ಕೊಡಬೇಕು ಅನ್ನೋದು ಮೂಲಭೂತ ಕನಸು ಅವ್ರದ್ದು. ಇವತ್ತು ಯಾವುದೇ ಒಬ್ಬ ಮಗುಗೆ ಇವತ್ತೇನು ಹೈಟೆಕ್ ಶಾಲೆಗಳು ಬೆಂಗಳೂರಿನಲ್ಲಿ ಓಪನ್ ಆಗಿದೆ, ಅಲ್ಲಿ ಫೀಸ್ ಕಟ್ಟಕ್ಕಾಗಲ್ಲ. ಹೌದು. ಸರ್ಕಾರಿ ಶಾಲೆಗಳನ್ನ ಆ ಮಟ್ಟಕ್ಕೆ ಏರಿಸಿ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಕಲಿಸ್ಕೊಡ್ಬೇಕು ಅನ್ನೋದು ಅವರ ಮೂಲ ಉದ್ದೇಶ. ಖಂಡಿತ. ಎಷ್ಟೋ ಜನ ಇಂಗ್ಲಿಷ್ ಏನು ಕಲಿಸ್ಬೇಕು ಅಂತ ಅಪೋಸ್ ಮಾಡಿದ್ರು, ಆದರೆ ಇವತ್ತು ವ್ಯಾವಹಾರಿಕ ಭಾಷೆ ಇಂಗ್ಲಿಷ್. ಸತ್ಯ ಸರ್. ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಇಂಗ್ಲಿಷ್ನ ಅವಶ್ಯಕತೆ ತುಂಬಾ ಇದೆ. ಕರೆಕ್ಟ್. ಕನ್ನಡ ಜೊತೆಗೆ ಇಂಗ್ಲಿಷ್ ಕಲ್ಸೋಣ ಅನ್ನೋದು ಮೂಲ ಗುರಿಯಾಗಿ ಇಟ್ಕೊಂಡು ಅವ್ರು ಪ್ರಾರಂಭ ಮಾಡಿದ್ರು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಕ್ ಬಿಡ್ಲಿಲ್ಲ. ಮತ್ತೆ ಉಚಿತ ಆರೋಗ್ಯ, ಇವತ್ತೇನು ಜನಗಳಿಗೆ ಇವತ್ತು ಆಸ್ಪತ್ರೆಗೆ ಹೋದ್ರೆ ನೋಡ್ತೀರಾ, ಒಂದು ಮಾತ್ರೆ ಜನರಿಕಲ್ಲಿ 10 ರೂಪಾಯಿ ಇದ್ರೆ ನೀವು ಬೇರೆ ತಗೋಬೇಕು ಅಂದ್ರೆ 100 ರೂಪಾಯಿ ಇರುತ್ತೆ. ಕರೆಕ್ಟ್. ಹೌದು. ಎರಡೂ ಒಂದೇ ಕೆಲಸ ಮಾಡುತ್ತೆ. ಆದರೆ ಅವರು ಬಿಂಬಿಸುವಂಥ ರೀತಿ, ಮಾರ್ಕೆಟಿಂಗ್ ಮಾಡೋವಂಥ ರೀತಿ ಅದಾಗಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಅವನಿಗೆ ಕಡಿಮೆ ವೆಚ್ಚದಲ್ಲಿ ಇಲ್ಲ ಉಚಿತವಾಗಿ ಚಿಕಿತ್ಸೆ ಸಿಗಬೇಕು ಅನ್ನೋದು ಅವರ ಮೂಲ ಉದ್ದೇಶ. ಕರೆಕ್ಟ್. ಅದೆರಡನ್ನ ನಾವು ಕೊಟ್ಟು ಅಂದ್ರೆ ಜನಗಳಿಗೆ ಯಾವ ಗ್ಯಾರಂಟಿನೂ ಬೇಕಾಗೋದಿಲ್ಲ. ಕರೆಕ್ಟ್ ಸರ್. ಮತ್ತೆ ಅವ್ರಿಗೆ ಉದ್ಯೋಗ, ಹೌದು, ಅವರ ವಿದ್ಯೆಗೆ ತಕ್ಕಂತೆ ಉದ್ಯೋಗ, ಹೌದು, ಅದನ್ನ ಒಂದು ಬಿಟ್ಬಿಟ್ರೆ ಸಾಕ. ಅದನ್ನ ಕೊಟ್ಟು ಮಾಡಿದ್ರೆ, ಇದಿಷ್ಟು ಮಾಡಿದ್ರೆ ಯಾರು ಜನಗಳು ಸೋಂಬೇರಿಗಳು ಆಗೋದಿಲ್ಲ. ಕರೆಕ್ಟ್. ಇವತ್ತು ಏನಾಗ್ತಾ ಇದೆ, ಎಲ್ಲ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಯಾರು ಕೆಲ್ಸಗಳೇ ಮಾಡೋದಿಲ್ಲ. ಆರಾಮಾಗಿ ಕೂತಿರ್ತಾರೆ, ಆರಾಮಾಗಿ ಸುತ್ತಾಕೊಂಡು ಬರ್ತಾರೆ. ಇವತ್ತು ನೀವು ನೋಡಿರ್ಬೋದು, ಬೆಂಗಳೂರ್ದು ಒಂದು ಪರಿಸ್ಥಿತಿ ಆದ್ರೆ ನೀವು ಹಳ್ಳಿಗಳ ಕಡೆ ಹೋಗ್ಬೇಕು, ಜಮೀನುಗಳಲ್ಲಿ ಯಾರು ಕೆಲಸನೇ ಮಾಡ್ತಾ ಇಲ್ಲ ಸರ್. ಜಮೀನಲ್ಲಿ ಕೆಲಸ ಮಾಡಕ್ಕೆ ಆಳುಗಳು ಸಿಗ್ತಾ ಇಲ್ಲ, ಕೆಲಸದವ್ರು ಸಿಗ್ತಾ ಇಲ್ಲ. ಅದೇ ಹೇಳಿದ್ದು, ಅವ್ರಿಗೆ ಫ್ರೀ ದುಡ್ಡು ಕೊಡ್ತಾರೆ. ಹೌದು. ಅಕ್ಕಿ ರೇಷನ್ ಫ್ರೀ ಆಗಿ ಕೊಡ್ತಾರೆ, ಒಬ್ರು ಕೆಲಸ ಮಾಡಲ್ಲ. ಹೋಗ್ ಬರಕ್ಕೆ ಬಸ್ ಫ್ರೀ ಇರುತ್ತೆ, ಎಲ್ಲ ಇದೆ, ಏನ್ ಕೆಲಸನೇ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಬೆಲೆಗಳೆಲ್ಲ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದಕ್ಕೇನೆ. ಕರೆಕ್ಟ್. ಅವ್ರು ನಮ್ಮ ಕುಮಾರಣ್ಣವ್ರ ಮೂಲಭೂತ ಇದ್ದಿದ್ದು ಒಂದೇನೆ. ಇವತ್ತೇನು ಸರ್ಕಾರಗಳು ನಡೆಸ್ತೀವಿ ನಾವು, ರೈತರಿಗೆ ಒಂದು ವಿದ್ಯುತ್, ಎರಡನೇದು ನೀರು. ಕರೆಕ್ಟ್. ಇವೆರಡನ್ನೂ ಸರಿಯಾದ ಕೊಟ್ಟು, ಹೌದು, ಗೊಬ್ಬರಗಳನ್ನ ಒಂದು ರಿಯಾಯಿತಿ ದರದಲ್ಲಿ ಸಪ್ಲೈ ಕೊಟ್ರೆ ಯಾವುದು ಸಮಸ್ಯೆ ಇರೋದಿಲ್ಲ. ಕರೆಕ್ಟ್. ಅವಾಗ ಏನ್ ಬೇಕೋ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯೋಚನೆ ಮಾಡಿರೋದು ಏನಂದ್ರೆ, ಇವತ್ತೇನ್ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ, ಅದು ನಮ್ಮ ರೇವಣ್ಣ ಅವ್ರು ತಂದಂತ ಒಂದು ಕಾರ್ಯಕ್ರಮ. ಅವ್ರು ಏನ್ ಮಾಡಿದ್ರು, ಇವತ್ತು ಯಾವುದೇ ವ್ಯಕ್ತಿ ಜೀವನಕ್ಕೆ ಏನ್ ಆಧಾರ ಇಲ್ಲ ಅಂದ್ರೆ 2 ಹಸುಗಳು ಕಟ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಇದೆ. ಅದೇ ರೀತಿ ರೈತರು ಬೆಳೆದಂತ ಬೆಳೆಗಳಿಗೆ ಇವತ್ತು ಏನು ಒಂದು ಬೆಳೆಯೋದಕ್ಕೆ ಅವ್ನು ಏನೊಂದು 100 ರೂಪಾಯಿ ಖರ್ಚು ಮಾಡಿದ್ರೆ 10% ಸೇರಿಸಿ 110 ರೂಪಾಯಿ ಅವನಿಗೆ ಕೊಟ್ರೆ ಅವ್ನು ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಹೌದು. ಅದನ್ನ ಸಾರ್ವಜನಿಕರಿಗೆ ಇನ್ನೂ 10 ಅಲ್ಲ 20 ರೂಪಾಯಿ ಜಾಸ್ತಿ ಮಾಡಿ ಮಾರಿದ್ರು ಒಂದು ರೇಟ್ ಫಿಕ್ಸ್ ಮಾಡಿದ್ರೆ, ಬೆಳೆದವನಿಗೆ ಒಂದು ರೇಟು, ತಗೊಳ್ಳೋರ್ಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಈ ಮಧ್ಯವರ್ತಿಗಳ ಅವಳಿ ತಪ್ಪುತ್ತೆ. ಇವತ್ತೇನಾಗತ್ತೆ, ರೈತರಿಗೆ 5 ರೂಪಾಯಿ ಕೊಟ್ರೆ ಇಲ್ಲಿ 50 ರೂಪಾಯಿಗೆ ಮಾರ್ತಾರೆ. ಹೌದು. ಇನ್ನು 45 ರೂಪಾಯಿ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ. ಹೌದು. ಅದನ್ನ ನಿವಾರಣೆ ಮಾಡಬೇಕು. KMF ತರನೇ ರೈತರು ಬೆಳೆದಂತ ಬೆಳೆಗಳಿಗೆ ಸಹಕಾರಿ ಸಂಘಗಳನ್ನ ಪ್ರಾರಂಭ ಮಾಡಿ ಅಲ್ಲಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋ ಕಲ್ಪನೆನೂ ಕುಮಾರಣ್ಣವರಲ್ಲಿದೆ. ಅದಾಯ್ತು ಅಂದ್ರೆ ವಿದ್ಯುತ್ ಶಕ್ತಿ, ನೀರು ಕೊಟ್ಟು ಅವ್ರು ಬೆಳೆದಿದ್ದ ಬೆಳೆಗೆ ನಾವು ಸರಿಯಾದ ಬೆಲೆ ಕೊಟ್ರೆ ಯಾರು ಸೋಂಬೇರಿಗಳಾಗಲ್ಲ. ಎಲ್ಲ ಹೊಲ ಗದ್ದೆಗಳು ತುಂಬಿ ತುಳುಕುತ್ತೆ, ನಾವು ಬೆಳೆದಿರೋ ಬೆಳೆಗೆ ರೇಟ್ ಸಿಗುತ್ತೆ, ಸಾರ್ವಜನಿಕರಿಗೂ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆಗಳಾಗಿದ್ದಂತ ಒಳ್ಳೆ ಪದಾರ್ಥಗಳು ಸಿಗುತ್ತೆ. ಹೌದು. ಇದನ್ನೆಲ್ಲ ಗುರಿ ಇಟ್ಕೊಂಡು ಕುಮಾರಣ್ಣ ಅವ್ರು ಮಾಡ್ತಾವ್ರು. ಇದನ್ನೆಲ್ಲ ನಾವು ಜನತೆಗೆ ತಲುಪಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಖಂಡಿತ ಸರ್. ನೀವೊಬ್ರು JDSನ ನಿಷ್ಠಾವಂತ ಕಟ್ಟಾಳು ಅಂತಾನೆ ಹೇಳಬಹುದು. ಯಾಕಂದ್ರೆ ದೇವೇಗೌಡರನ್ನ ಆರಾಧ ದೇವರಾಗಿ ನೀವು ಪೂಜಿಸ್ತೀರಾ. ನಿಮ್ಮ ಮನೆ ಇರ್ಬೋದು, ನಿಮ್ಮ ಆಫೀಸನ್ನ ನೋಡಿದಾಗ ಅನ್ನಿಸ್ತು ದೇವೇಗೌಡರು ಫೋಟೋ ಇಂಥ ಜಾಗದಲ್ಲಿ ಇಲ್ಲ ಅನ್ನೋಂಗಿಲ್ಲ. ನಮ್ಮ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್.
ನಿಮ್ಮ ಒಪಿನಿಯನ್ ನೀವ್ ಏನ್ ಇಲ್ಲಿ ಹೇಳ್ತೀರಾ? ಏನಂದ್ರೆ, ಒಂದು ರಾಜ್ಯಸಭೆಗೆ ಅವ್ರು ಆಯ್ಕೆಯಾಗಿ ಬರ್ತಾರೆ ಅನ್ನೋದಕ್ಕಿಂತ ಹ್ಮ್. ಮುಖ್ಯವಾಗಿ ಆಯ್ಕೆ ಮಾಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಮೋದಿ ಸಾಹೇಬರು. ಕರೆಕ್ಟ್, ಹೌದು. ಅದು ಮುಖ್ಯವಾಗಬೇಕಾಗಿದೆ. Correct, ಯಾಕೆಂದ್ರೆ ಇವತ್ತು ನೋಡಿ, 93 ವರ್ಷ ಕಳೆದು 94ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಅವ್ರು ಮಾತಾಡಿದ ದಾಟಿಗಳು, ಮಾತಾಡಿದ ವಿಷಯಗಳನ್ನ ಹೌದು. ಯಾವೊಬ್ಬ ಮಂತ್ರಿ ಆಗಲಿ, ಲೋಕಸಭಾ ಸದಸ್ಯರಾಗಲಿ ಯಾರು ಅದನ್ನ ಮಾತಾಡ್ತಾನೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ MP ಗಳಿದ್ದಾರೆ, ಯಾರಾನ ಹೌದು. ಒಬ್ರು ರಾಜ್ಯದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಆಗ್ಬೇಕಾಗಿರೋ ಕೆಲಸಗಳ ಬಗ್ಗೆ, ಗ್ರಾಂಟ್ ಬಗ್ಗೆ ಯಾರನ್ನ ಮಾತಾಡ್ತಾ ಇದ್ದಾರಾ? ಯಾರು ಮಾತಾಡ್ತಾ ಇಲ್ಲ. ಹೌದು. ಅದರಿಂದ ಅವ್ರು ಇನ್ನೊಮ್ಮೆ ಅವ್ರು ಬದುಕಿರೋ ಅಷ್ಟು ದಿವಸನೂ ರಾಜ್ಯಸಭಾ ಸದಸ್ಯರಾಗಿದ್ದರೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜನಕ್ಕೆ ಒಂದು ಒಳ್ಳೇದಾಗುತ್ತೆ ಅನ್ನೋ Correct. ಭರವಸೆ ಇದೆ. ಮೋದಿಯವರು ಅವ್ರಿಗೆ ತುಂಬು ಗೌರವವನ್ನು ಕೊಡ್ತಾರೆ. ಅವ್ರು ಮಾಡಿರುವಂಥ ಕೆಲಸ, ಅವ್ರು ನಡ್ಕೊಳ್ಳೋ ರೀತಿ ನಿಜವಾಗ್ಲೂ ಮೋದಿಯವರು ತುಂಬ ಇಷ್ಟಪಟ್ಟಿದ್ದಾರೆ. ನಾವು ಅದನ್ನು ಇಷ್ಟಪಡ್ತೀವಿ. ಖಂಡಿತ ನಾವು ಕೂಡ ನೋಡ್ತೀವಿ. ಇತ್ತೀಚೆಗಂತೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅದರ ಜೊತೆಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಅವರಿಬ್ಬರ ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ದೀವಿ. ಕೆಲವೊಂದಿಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿರಬಹುದು, ಅವರಿಬ್ರು ಎಷ್ಟರ ಮಟ್ಟಿಗೆ ಇರ್ತಾರೆ ಅಂದ್ರೆ ಬಹಳ ಖುಷಿಯಾಗತ್ತೆ. ಇಂಥವ್ರು ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿ. ಮತ್ತೆ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದೇವೇಗೌಡರು ಮಾಡಿರುವಂತಹ ಕೆಲಸಗಳನ್ನ ಮೋದಿಯವರು ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಅಂದ್ರೆ ಇಂಥವ್ರು ಬೇಕು ಅಂತ ಹೇಳಿ. ಹಾಗಾಗಿ ಮೋದಿಯವರು ಕೂಡ ಬಯಸಿದ್ದಾರೆ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆ ಮಾಡಲೇಬೇಕು ನಾವು ಅಂತ ಹೇಳಿ. ಸೊ ಅದರಂತೆ ನಮ್ಮ ಇಚ್ಛೆ ಅವರ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಮತ್ತೊಮ್ಮೆ ಆಯ್ಕೆ ಆಗ್ಲಿ ಅಂತ ಹೇಳಿ. ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ. ಡೆಫಿನೆಟ್ ಆಗಿ. ಅದರ ಜೊತೆಗೆ ಈಗ JDS ಹಾಗೆ BJPಯ ಮೈತ್ರಿಯ ಬಗ್ಗೆ ಹೇಳೋದಾದ್ರೆ, ಈ ಮೈತ್ರಿ ಏನಾದ್ರೂ 2023ರಲ್ಲೇ ಆಗಿದ್ರೆ ಏನೋ ಒಂದು ರೀತಿಯಲ್ಲಿ ಮ್ಯಾಜಿಕ್ ಆಗ್ತಾ ಇತ್ತು ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ ಇದನ್ನ ಕಾರ್ಯಕರ್ತರುಗಳು ಮಾತನಾಡ್ಕೊಳ್ಳುವಂತಹ ಮಾತು. ಇದು ಏನು ಅಂದ್ರೆ, ಒಂದು ವಿಷಯನ ನಾವು ನೇರವಾಗಿ ಗಮನಿಸ್ಬೇಕಾಗತ್ತೆ. 2023ರಲ್ಲೇ ಆಗ್ಬೋದಿತ್ತು. ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಲ್ಲ ಅವಾಗ. ಯಾಕೆಂದ್ರೆ ಅವರೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ನಮ್ಮವರು ನಾವೊಂದು ಇಷ್ಟು ಸೀಟ್, ಒಂದು 100ವರೆಗೂ ರೀಚ್ ಆಗ್ತೀವಿ ಅನ್ನೋ ಒಂದು ಸರ್, ಮಿನಿಮಮ್ ಒಂದು 50-60 ಸೀಟ್ ಅಂತೂ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬರ್ಬೇಕಿತ್ತು. ಹೌದು. ಆದ್ರೆ ಸಣ್ಣ ಪುಟ್ಟ ಇದೇನಾಗತ್ತೆ, ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋ ರೀತಿನಲ್ಲಿ ಆಗಿದೆ. ಲಾಭ ಆಯ್ತು. ಅದರಿಂದ ಅದ್ರ ಬಗ್ಗೆ ಇವಾಗ ಏನ್ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತ. ಮುಂದಿನ ದಿನಗಳಲ್ಲಿ ಏನಿದೆ, ಈ ಒಂದು ಸರ್ಕಾರ ಏನ್ ನಡ್ಕೊಂತ ಇದೆ ಅದನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ JDS ಮತ್ತೆ BJP ಜೊತೆಯಲ್ಲಿ ಹೋಗೋದು ತುಂಬಾ ಒಳ್ಳೇದು ಅಂತ ನಮ್ಮ ಭಾವನೆಗಳು. ಖಂಡಿತ. ಈಗ ಲೋಕಸಭೆಯಲ್ಲಿ ಮೈತ್ರಿಯಾಗಿ ಜೊತೆಯಲ್ಲಿ ಹೋಗಿ ಅದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಮೈತ್ರಿ ಆಗಿಲ್ಲ ಅಂದಿದ್ರೆ ಒಂದು 18 ಸೀಟು ಗೆಲ್ಲಕ್ ಆಗ್ತಿರ್ಲಿಲ್ಲ. ಹೌದು. ಇವತ್ತೇನ್ ಗೆದ್ದಿದೀವಿ ಅದೆಲ್ಲ ಮೈತ್ರಿಯ ಪರಿಣಾಮ. ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲಾ ಭಾಗಗಳಲ್ಲೂ JDS ಮೈತ್ರಿಯಿಂದ BJP NDA ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲೂ ಅದೇ ರೀತಿ ಆಗುತ್ತೆ. ನಮ್ಮ ಜನಗಳಿಗೆ ಒಳ್ಳೆಯ ದಿನಗಳನ್ನ ನಾವು ಕಾಯ್ದು ನೋಡೋಣ. ಖಂಡಿತವಾಗ್ಲೂ ಸರ್. ಸರ್, ಈಗ ನಿಮ್ಮ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಮಾತನಾಡೋದಾದ್ರೆ, ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ, ಎಷ್ಟೋ ಜನ ಮಧ್ಯಮ ವರ್ಗದವರು, ಬಡವರು, ಎಷ್ಟು ಅಂತ ಹೇಳಿದ್ರೆ ಒಂದು ಹಾಸ್ಪಿಟಲಿಂದ ಒಂದು ಆ ಡೆಡ್ ಬಾಡಿನ ತಗೊಂಬರಕ್ ಆಗ್ತಾ ಇರೋದಿಲ್ಲ. ಅಂಥವ್ರು ಇದರಿಂದ ಲಕ್ಷಾಂತರ ಜನ ಉಪಯೋಗ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ಥಾಟ್ ನಿಮ್ಗೆ ಯಾಕೆ ಬಂತು ಸರ್, ಈ ರೀತಿ ಮಾಡಬೇಕು ಉಚಿತವಾಗಿ ಹಾಸ್ಪಿಟಲ್? ಏನಂದ್ರೆ, ಇದು ನಾನು ಮೊದ್ಲಿಂದಾನು ನಾವು ಒಂದ್ ಸ್ವಲ್ಪ ನಾವು ಕೆಳಮ ವರ್ಗದಿಂದ ಬಂದಿರೋರು. ಇವತ್ತೇನೋ ಭಗವಂತನ ದಯೆ ನಾವು ಒಂದು ವ್ಯಾಪಾರ ಮಾಡಿ ನಾವು 4 ಜನ ಅಣ್ಣ ತಮ್ಮಂದ್ರು, ಅವಿಭಕ್ತ ಕುಟುಂಬ. ಇವತ್ತು 4 ಜನ ಒಂದೇ ಮನೆಯಲ್ಲಿದ್ದೀವಿ, ಒಟ್ಟಿಗೆ ಬಾಳ್ತಾ ಇದ್ದೀವಿ. ಒಂದೇ ವ್ಯವಹಾರ, ಯಾವುದು ಸಪರೇಟ್ ಇಲ್ಲ. ಒಂದು ಹೋಮ್ ಟೂರ್, ನಿಮ್ಮ ಇಡೀ ಫ್ಯಾಮಿಲಿ ಪರಿಚಯನ ನಮ್ಮ ವೀಕ್ಷಕರಿಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಮಾಡಿಸ್ಕೊಡ್ಲೇಬೇಕು. ನಂದು ಏನಂದ್ರೆ, ನಾವು ನೋಡ್ತಾ ಇರ್ತೀವಲ್ಲ, ಜನಗಳು ಒಂದು ಆಂಬುಲೆನ್ಸ್ ಬುಕ್ ಮಾಡ್ಬೇಕು ಅಂದ್ರೆ ಹಗಲು ರಾತ್ರಿ ಫೋನ್, ಎಷ್ಟು ಜನಕ್ಕೆ ಫೋನ್ ಮಾಡಿದ್ರು 10,000 ಕೊಡ್ತೀರಾ, 15,000 ಕೊಡ್ತೀರಾ ಅಂತಾರೆ. ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ 20,000 ಕೊಡ್ತೀರಾ, 25,000 ಕೊಡ್ತೀರಾ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ನಾವು ಮೂಲತಃ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಏನಕ್ಕೆ ಒಂದು ಆಂಬುಲೆನ್ಸ್ ಬಿಡಬಾರ್ದು ಜನಗಳಿಗೋಸ್ಕರ ಫ್ರೀಯಾಗಿ
ಅಂದ್ಬಿಟ್ಟು ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಟ್ರಸ್ಟ್ನ ನಾನು ಮಾಡಿ, ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ನಮ್ಮ ಕುಟುಂಬ ಸದಸ್ಯರೇ ಇರೋದು. ಅದರಲ್ಲಿ ನಾವು ಇವತ್ತವರೆಗೂ ಯಾರದ ಹತ್ರನೂ ಆ ಒಂದು ಟ್ರಸ್ಟ್ಗೆ 1 ಪೈಸಾ ಡೊನೇಷನ್ನು ಎಲ್ಲೂ ತಗೊಂಡಿಲ್ಲ. ನಾವು ಏನಿದ್ರು ನಮ್ಮ ಸಂಸ್ಥೆಯಿಂದ ಮಾತ್ರನೇ ಅಲ್ಲಿಗೆ ಹಣವನ್ನು ಒದಗಿಸಿ ಅಲ್ಲಿಂದ ಸೇವೆ ಕೊಡ್ತಾ ಇದ್ದೀವಿ ನಾವು ಜನಗಳಿಗೆ. ಬೇರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಂಸ್ಥೆಯಿಂದ ಇವತ್ತವರೆಗೂ ನಾವು ಯಾವ ಫಂಡು ಕಲೆಕ್ಟ್ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಸೊ ಅದನ್ನು ಮಾಡ್ಬೇಕಾದ್ರೆ ನನಗೆ ಯೋಚನೆ ಬಂತು, ಯಾಕೆ ಮಾಡಬಾರ್ದು ಇದನ್ನ, ಒಂದು ಒಳ್ಳೆ ಉದ್ದೇಶ ಇದೆ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ದೇವೇಗೌಡರ ಹತ್ರ ಹೋಗಿ ಮಾತಾಡಿದೆ. ಅಪ್ಪಾಜಿ ಹಿಂಗೆ ಮಾಡ್ಬೇಕು ಅಂತಿದ್ದೀನಿ, ನಾನೇ ಬಂದು ಇನಾಗ್ರೇಟ್ ಮಾಡ್ತೀನಿ, ಮಾಡು ಅಂತ ಹೇಳಿದ್ರು. ಸೊ ಅವ್ರು ಹಂಗೆ ಹೇಳಿದ ತಕ್ಷಣ ನನಗೆ ತುಂಬ ಇನ್ನೂ ಆಸೆ ಆಯಿತು. ಆಮೇಲೆ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವ್ರಿಗೂ ತಿಳಿಸ್ದೆ, ನಾನು ಬರ್ತೀನಿ ಮಾಡೋಣ ಅಂದ್ಬಿಟ್ಟು. ಆ ಒಂದು ಕಾರ್ಯಕ್ರಮ ಐತಿಹಾಸಿಕ. ಅದು ಕರೆಕ್ಟ್. ನಮ್ಮ ದೇವೇಗೌಡರ ಅಪ್ಪಾಜಿ, ನಿರ್ಮಲಾನಂದನಾಥ ಸ್ವಾಮೀಜಿ, ಚಂದ್ರಶೇಖರ್ ಸ್ವಾಮೀಜಿ ಮತ್ತು ನಂಜಾವಧೂತ್ ಸ್ವಾಮೀಜಿ, ಇಷ್ಟು ಜನರು ಬಂದು ಒಂದು ವೇದಿಕೆ ಮೇಲೆ ಅದನ್ನು ಸಾರ್ವಜನಿಕರಿಗೆ ಅರ್ಪಿಸಿದ್ದ ಗಾಡಿಗಳನ್ನ ನಾವು. ಅದು ಒಂದು ಕುಡಿಯೋ ನೀರಿನ ಉಚಿತ ಘಟಕ, ಅದನ್ನ ಎಲ್ಲ ನಾವು ಅವಾಗ ಪ್ರಾರಂಭ ಮಾಡ್ದೋ. ಒಂದು 20 ವರ್ಷದ ಮೇಲೆ ಆಯ್ತಾ ಬಂತು. ಖಂಡಿತ. ಈ ಶ್ರೀನಗರಕ್ಕೆ ಬಂದಂತ ಟೈಮಲ್ಲಿ ಸರ್, ಆ ಸರ್ಕಲ್ ಅಲ್ಲಿ ಒಂದು ಹಾಕಿದ್ದಾರೆ, ಒಂದು ಬೋರ್ಡ್ ಹಾಕಿದ್ದಾರೆ, ಉಚಿತ ಆರೋಗ್ಯ ಅಪ್ಪಾಜಿ ಕ್ಲಿನಿಕ್ ಅಂತ ಹೇಳಿ. ಅಪ್ಪಾಜಿ ಕ್ಲಿನಿಕ್ ಬಗ್ಗೆ ನೀವೇನೋ ಹೇಳ್ತಾ ಇದ್ರೆ, ಅದನ್ನ ಮುಗಿಸಿ ಅಪ್ಪಾಜಿ ಕ್ಲಿನಿಕ್ ಬಗ್ಗೆ ಹೇಳಿ ಸರ್. ಇವಾಗ ಅದರಿಂದ ಅವಾಗ ಶುರು ಮಾಡಿದೆ. ಅದು ನನಗೆ ಮೇಯ್ನ್ ಉದ್ದೇಶ ಇದ್ದಿದ್ದು ಅದೇನೆ. ಇವತ್ತು 10,000 5,000 ನಾವು ಯಾರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. 200 ರೂಪೀಸ್ ಕಲೆಕ್ಟ್ ಮಾಡ್ತೀವಿ, ಕ್ಲೀನಿಂಗ್ ಚಾರ್ಜ್ ಅಂದ್ಬಿಟ್ಟು ವೆಹಿಕಲ್ಗೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ದುಡ್ಡು ಏನು ಕಲೆಕ್ಟ್ ಮಾಡಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ಏನು ಇಲ್ಲದೆ ಫ್ರೀಯಾಗಿ ಮಾಡ್ತು ಅಂದ್ರೆ ಅದಕ್ಕೊಂದು ವ್ಯಾಲ್ಯೂಸ್ ಬರೋದಿಲ್ಲ. ಕರೆಕ್ಟ್. ಅಟ್ಲೀಸ್ಟ್ ಕ್ಲೀನಿಂಗ್ ಚಾರ್ಜ್ ಅಂತ ಒಂದು 200 ರೂಪಾಯಿ. ಇವತ್ತು ಬೆಂಗಳೂರಲ್ಲ, ನಾಗಮಂಗಲ, ಕುಣಿಗಲ್ಲು, ಗದಗ್ವರೆಗೂ ಕಳಿಸಿದ್ದೀನಿ ಎಷ್ಟೋ ಸರಿ ಗಾಡಿನ. ಹುಬ್ಳಿ ಧಾರವಾಡಗೆಲ್ಲ ಹೋಗಿದೆ. ಯಾರ ಹತ್ರನೂ ಅಷ್ಟೇ ಕಲೆಕ್ಟ್ ಮಾಡೋದು ನಾವು. ಸೊ ವ್ಯವಸ್ಥಿತವಾಗಿ ನಡ್ಕೊಂಡ್ ಬರ್ತಾ ಇದೆ, ಸಾರ್ವಜನಿಕರಿಗೂ ಅನುಕೂಲ ಆಗ್ತಾ ಇದೆ. ಇದು ನಮ್ಮ ಖುಷಿ. ಖಂಡಿತ ಸರ್. ಅಪ್ಪಾಜಿ ಕ್ಲಿನಿಕ್ ಈ ಭಾಗದಲ್ಲಿ ಬಹಳಷ್ಟು ಫೇಮಸ್ ಆಗಿರೋದು. ಅಪ್ಪಾಜಿ ಕ್ಲಿನಿಕ್ ಬಗ್ಗೆ ಏನ್ ಹೇಳ್ತೀರಾ? ಅಪ್ಪಾಜಿ ಕ್ಲಿನಿಕ್ ಅಷ್ಟೇ. ನಾನು ಹಿಂಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಜನಗಳು ಮಾತ್ರೆಗಳಿಗೆ, ಔಷಧಿಗಳಿಗೆ ನನ್ನ ಹತ್ರ ಸುಮಾರು ಜನ ಬರೋರು. ಅಲ್ಲಿ ನನಗೆ ಡಾಕ್ಟರ್ಗಳ ಪರಿಚಯ ತುಂಬಾ ಇತ್ತು. ಹೌದು. ಸೊ ನಮ್ದು ಫಾರ್ಮಸಿ ಇದೆ, ಓವರ್ಸೀಸ್ ಫಾರ್ಮಾ ಅಂತ. ಒಂದು ಮ್ಯಾನುಫ್ಯಾಕ್ಚರಿಂಗ್, ಡಿಸ್ಟ್ರಿಬ್ಯೂಷನ್, ಹಾಸ್ಪಿಟಲ್ಗಳಲ್ಲೆಲ್ಲ ಕೌಂಟರ್ಗಳು ಮಾಡಿದ್ವಿ. ಸೊ ಸುಮಾರು ಜನ ಬರೋರು ನನಗೆ ಮೆಡಿಸಿನ್ ಅಂತ. ಆಮೇಲೆ ಹಾಸ್ಪಿಟ್ಲ್ಗಳಿಗೂ ಕೆಂಪೇಗೌಡ, BGS ಎಲ್ಲ ಕಡೆ ಕಳಿಸ್ತಾ ಇರ್ತಿದ್ದೆ. ಆಮೇಲೆ ನಮ್ಮ ಗುರುಗಳಾದಂಥ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವ್ರ ಹತ್ರ ಕೂತ್ಕೊಂಡು ಒಂದು ದಿವಸ ಡಿಸ್ಕಸ್ ಮಾಡಿದೆ. ಗುರುಗಳೇ ಹಿಂಗೆ ಮಾಡಬೇಕು ಅಂತಿದ್ದೀನಿ ಅಂತ. ನೀನು ಫಸ್ಟ್ ಆ ಕೆಲಸ ಮಾಡು, ನಾನು ಬಂದು ಇನಾಗ್ರೇಟ್ ಮಾಡ್ತೀನಿ. ನಮ್ಮ BGS ಹಾಸ್ಪಿಟ್ಲಲ್ಲಿ ನಿಮ್ಮ ಅಪ್ಪಾಜಿ ಕ್ಲಿನಿಕ್ಕಿಂದ ಯಾರೇ ಬಂದರೂ 50% ಡಿಸ್ಕೌಂಟಲ್ಲಿ ಎಲ್ಲ ಚಿಕಿತ್ಸೆನೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಪನ್ ಇನಾಗ್ರೇಷನ್ಗೆ ಅವರೇ ಬಂದಿದ್ರು. ಪ್ರಕಾಶ್ನಾಥ್ ಅವರೇ ಬಂದು ಇನಾಗ್ರೇಷನ್ ಮಾಡಿ ಅವತ್ತಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಸಾಟರ್ಡೆ ಸಂಡೇ BP ಶುಗರ್ ಫ್ರೀ ಚೆಕಪ್ ಮಾಡಿಸ್ತೀವಿ ಬೇರೆ ಪಾರ್ಕ್ಗಳಲ್ಲಿ. ಹೌದು. ಒಂದು ಸಾಟರ್ಡೆ ಒಂದು ಪಾರ್ಕ್ ಆದ್ರೆ ಸಂಡೇ ಇನ್ನೊಂದು, ಆ ಥರ ಒಂದು ತಿಂಗಳು ಒಂದ್ಸರಿ ರೊಟೇಷನ್. ಅದು ತುಂಬಾ ಅದ್ಭುತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ಕರೆಕ್ಟ್. ನಮ್ಮ ಆಫೀಸ್ ಹಿಂದ್ಗಡೆ ಏನು ಕ್ಲಿನಿಕ್ ಮಾಡಿದೀವಿ, ಅಪ್ಪಾಜಿ ಕ್ಲಿನಿಕ್, ಅಲ್ಲಿ ಡೈಲಿ ಒಬ್ರು ಮಹಿಳಾ ಡಾಕ್ಟರ್ ಬರ್ತಾರೆ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ. ತುಂಬಾ ಚೆನ್ನಾಗಿ ನೋಡ್ತಾರೆ. ಅಲ್ಲಿ ಯಾವುದೇ ತರ BP, ಶುಗರು, ತಲೆನೋವು, ಮೈಕೈ ನೋವು, ಗ್ಯಾಸ್ಟ್ರಿಕ್, ಈ ತರ ಎಲ್ಲದಕ್ಕೂ ಔಷಧಿಗಳನ್ನ ಉಚಿತವಾಗಿ ಕೊಡ್ತೀವಿ. ಅದು ಯಾವುದಕ್ಕೂ ನಾವು ದುಡ್ಡು ತಗೊಳ್ಳೋದಿಲ್ಲ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಇದ್ರೆ BGS ರೆಫರ್ ಮಾಡಿ ಕಳಿಸ್ಕೊಡ್ತೀವಿ. ಅಲ್ಲಿ ಚೆಕಪ್ ಮಾಡಿಸ್ತಾರೆ, ಅಲ್ಲೂ ನಾವು ಡಿಸ್ಕೌಂಟ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಈ ತರದ್ದು ನಡ್ಕೊಂಡ್ ಬರ್ತಾ ಇದೆ. ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಜನಗಳು ಅದ್ರ ಬಗ್ಗೆ ತೃಪ್ತಿಯಿಂದ ಇದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ ಅದ್ರ. ಖಂಡಿತ ಸರ್. ಒಬ್ಬ ಮನುಷ್ಯ ತಾನೇನು ಗಳಿಸ್ದೆ ಅನ್ನೋದಕ್ಕಿಂತ ಗಳಿಸಿ 4 ಜನಕ್ಕೆ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ತಿಮ್ಮೇಗೌಡರು ಮಾಡ್ತಾ ಇದ್ದಾರೆ. ಏನಿಲ್ಲ ಮೇಡಮ್, ನಾವು ಮಾಡ್ತಾ ಇದ್ದೀವಿ ಅನ್ನೋದೇನಿಲ್ಲ. ನಮ್ಮ ಕೈಲಾಗಿದ್ದ ಸೇವೆ ಅದು ಮಾಡ್ಬೇಕು ಅನ್ಸಿದೆ ಮಾಡ್ತಾ ಇದೀವಿ ಅಷ್ಟೇ. ಖಂಡಿತ. ನಾವು ಬೆಳೆದು ಬಂದ ದಾರಿನ ಯಾವತ್ತೂ ಮರೆಯೋಂಗಿಲ್ಲ ಅಲ್ವಾ? ಕರೆಕ್ಟ್ ಸರ್. ಅದರಿಂದ ಮಾಡ್ತಾ ಆ ಕಷ್ಟದಲ್ಲಿ ಬೆಳೆದು ಬಂದಿದ್ದಕ್ಕೇನೆ ನಿಮ್ಗೆ ಆ ಕಷ್ಟದಲ್ಲಿರೋ ಜನರ ನೋವು ಬಹಳ ಬೇಗ ಅರ್ಥ ಆಗ್ಬಿಡತ್ತೆ. ಖಂಡಿತ ಸರ್. ಸರ್, ನೀವು ಕಾರ್ಪೊರೇಟರ್ ಆಗಿದ್ದಂತಹ ಟೈಮಲ್ಲಿ ಎದುರಾದಂತಹ ಸವಾಲುಗಳಿರಬಹುದು, ಆಗ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಒಂದು ವಿಷಯ ನನಗೆ ಅನ್ನಿಸ್ದಂಗೆ ನನಗೇನು ಸವಾಲೇ ಬರಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ
ಗಾಡ್ ನೀವು ಗ್ರೇಸ್. ರಾಜಕೀಯಕ್ಕೆ ಬಂದಿದ್ ಹೇಗೆ ಅಂತ ಸರ್ ಆ ಒಂದು ನನ್ನ interest? ರಾಜಕೀಯಕ್ಕೆ ಬಂದಿದ್ದು ಅಂತ ಕೇಳಿದ್ರೆ ಅದೊಂದು ತುಂಬಾ ಹ್ಮ್ ನಾನು ರಾಜಕೀಯ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡವನು ಅಲ್ಲ, ಹ್ಮ್ ರಾಜಕೀಯ ಈ ಮಟ್ಟಕ್ಕೆ ಬರ್ತೀನಿ ಅಂತ ಕನ್ಸು ಕಂಡವನು ಅಲ್ಲ ನಾನು. ಹ್ಮ್ ನಮಗೇನಂದ್ರೆ ನಮ್ಮ ತಂದೆಯವ್ರ ಕಾಲದಿಂದನೂ ದೇವೇಗೌಡರು ಅಂದ್ರೆ ನಮ್ಗೊಂದು ಪ್ರೀತಿ ಅಭಿಮಾನ. ಹ್ಮ್ ಅವ್ರ ಹೌದು. ಅಭಿಮಾನಿಯಾಗಿದ್ದವನು ನಾನು. ಹೌದು. ಅವ್ರು ಯಾವುದೇ ಚುನಾವಣೆ ಇದ್ರು ಅವ್ರು ಎಲ್ಲಿರ್ತಾರೆ, ಹ್ಮ್ ನಾವೇ ಒಂದು 8 ಜನ ಸ್ನೇಹಿತರು ಸೇರ್ಕೊಳ್ಳೋದು, ಪಾಂಪ್ಲೆಟ್ ಹೊಡ್ಸೋದು, ನಾವೇ ಹಂಚೋದು, ಆ ರೀತಿ ಮಾಡ್ಕೊಂಡು ಬೆಳೆದಿದ್ದು. ಅದಾದ ನಂತರ ಕುಮಾರಣ್ಣವರು ಹ್ಮ್ ನಮಗೆ ತುಂಬಾ ಆತ್ಮೀಯರಾದ್ರು. ನಮ್ದು ಮೇಘಾ ಟ್ರಾವೆಲ್ಸ್ ಏನಿದೆ ಓಕೆ. ಅವ್ರ ಬಂಕಲ್ಲಿ ನಾವು ಡೀಸೆಲ್ ಹಾಕ್ಸ್ತಾ ಇದ್ವು ಅಲ್ಲಿ ಇಲ್ಲಿ ದೇವೇಗೌಡ ದೇವೇಗೌಡ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಬಂಕ್. ಹತ್ರ. ಹಾ ಹಾ ಹಾ. ಅವಾಗ ಒಂದೊಂದ್ಸರಿ ದುಡ್ಡು ತಗೊಂಡು ನಾನೇ ಅಣ್ಣಂಗ್ ಅನಿತಕ್ಕನ ಕೈಗೆ ಮನೆಗೆ ಕೊಡಕ್ ಹೋಗ್ತಾ ಇದ್ದೆ. ಹ್ಮ್ ಹ್ಮ್ ಅವಾಗ ಕುಮಾರಣ್ಣ ದೋಸ್ತಾಗಿ ನಾನು ಹಂಗೆ ಅವ್ರ ಜೊತೆಲಿ ಓಡಾಡ್ಕೊಂಡಿದ್ದೆ ಹ್ಮ್ ಹ್ಮ್ ವ್ಯಾಪಾರ ಮಾಡ್ಕೊಂಡು. ಹ್ಮ್ ಆಮೇಲೆ ಅವರೇ ಒಂದಿನ ಹೇಳಿದ್ರು, ಯಾಕೆ ನೀನು ಸುಮ್ಮನೆ ಹಿಂಗೆ ಇದೆಯಾ, ಬಸವನಗುಡಿಲಿ ಯಾರು ನಮ್ಮ ಪಕ್ಷ ಸರಿಯಾಗಿ ಕಟ್ತಾ ಇಲ್ಲ, ಹ್ಮ್ ನೀನ್ ಯಾಕೆ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಇರಬಾರ್ದು ಬಸವನಗುಡಿಲಿ, ಹ್ಮ್. ಸ್ವಲ್ಪ ಬೆಳಿ ಅಂತ ಹೇಳಿ ಅವರೇ ನನಗೆ ಆದೇಶ ಕೊಟ್ಟರು. ಹ್ಮ್ ನಾನು ಆಮೇಲೆ ಬಸವನಗುಡಿನಲ್ಲಿ ರಾಜಕೀಯನ ಶುರು ಮಾಡಿದೆ. ಹ್ಮ್ ಮೊದಲನೇ ಬಾರಿಗೆನೆ 2010ರಲ್ಲಿ ನನಗೆ B.Pharm ಕೊಟ್ಟರು. ಹ್ಮ್ ಮೊದಲನೇ ಬಾರಿಗೆ ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆದೆ ನಾನು. ಎಲೆಕ್ಟ್ ಆದ ದಿನದಿಂದನೇ ನನ್ನ ಉದ್ದೇಶ ಏನಿದ್ರು ಸಾರ್ವಜನಿಕರ ಕೆಲಸಗಳು ಮಾಡಬೇಕು. ಹೌದು. ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಶಕ್ತಿ, ಪಾರ್ಕ್ಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳ್ನು ಒಂದೊಂದಾಗಿ ಮಾಡ್ಕೊಂಡು ಬಂದೆ. ಹ್ಮ್ ಅದ್ರ ಜೊತೆಗೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ರಾಜೀವ್ ಗಾಂಧಿ ಸ್ಟೇಡಿಯಂ ಏನಿದೆ ಹ್ಮ್ ಅದನ್ನ ಜೈನ್ ಕಾಲೇಜ್ನವ್ರಿಗೆ ಲೀಸು ಕೊಟ್ಬಿಟ್ಟಿದ್ರು. ಹ್ಮ್ ಅದನ್ನ ಅವ್ರ ಕಂಟ್ರೋಲಲ್ಲಿ ಇತ್ತು, ಸಾರ್ವಜನಿಕರಿಗೆ ಯಾರಿಗೂ ಆಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ಲಿ. ಹ್ಮ್ ಹ್ಮ್ ಅದನ್ನ ನಾನು ಗಲಾಟೆ ಮಾಡಿ ವಾಪಸ್ ತಗೊಂಡು ಹ್ಮ್ BBMP ಇಂದನೇ ಇವಾಗ ಎಲ್ಲರೂ ಆಟ ಆಡೋದಕ್ಕೆ ಬಿಟ್ಟಿದ್ದೀವಿ. ಅದನ್ನ ರಿನೋವೇಷನ್ ಮಾಡಿಸ್ದೆ ನನ್ನ ಕಾಲದಲ್ಲಿ. ಹ್ಮ್ ಆಮೇಲೆ ಮದ್ದೂರಮ್ಮ ಆಟದ ಮೈದಾನ ಹ್ಮ್ ಇಲ್ಲೇ ನೀವು ನೋಡಿದ್ದೀರಾ? ನೋಡಿದ್ವಿ. ಆ ಆಟದ ಮೈದಾನ ಹಾಳಾಗೋಗಿತ್ತು. ಅದನ್ನ ರೆಡಿ ಮಾಡಿ, ಫೆನ್ಸಿಂಗ್ ಮಾಡಿ, ಲೈಟಿಂಗ್ಸ್ ಎಲ್ಲ ಹಾಕ್ಸಿ, ಫ್ಲಡ್ ಲೈಟ್ಸ್ ಎಲ್ಲ ಹ್ಮ್ ಅದನ್ನು ರೆಡಿ ಮಾಡಿದೆ. ಆಮೇಲೆ PS ಕಾಲೇಜ್ ಹಿಂದ್ಗಡೆ ಒಂದು ಜಾಗ ಇದೆ, ಇವತ್ತಿಗೂ ಗೊತ್ತಿರ್ಬೋದು ಅದು. ಹ್ಮ್ ಅದನ್ನ ದೊರೆಸ್ವಾಮಿ ಅವರು ಕೊಟ್ಬಿಟ್ಟಿದ್ರು. ಹ್ಮ್ ಹ್ಮ್ ಅದನ್ನ ಗಲಾಟೆ ಮಾಡಿ ಹಾಸ್ಪಿಟ್ಲು ಮಾಡಬೇಕು ಅಂತ ಆ ಜಾಗ ಬಿಡಿಸಿ ಆದಿಚುಂಚನಗಿರಿಗೆ ಟೈಅಪ್ ಮಾಡಿಸಿದ್ದೀನಿ. ಹ್ಮ್ ಅವ್ರು ಇನ್ನೂ BBMP ಇಂದ ಅದನ್ನ ಡಾಕ್ಯುಮೆಂಟ್ ಮಾಡೋಕ್ಕೆ ಇನ್ನೂ ಆಟ ಆಡಿಸ್ತಾ ಇದ್ದಾರೆ 8 ವರ್ಷದಿಂದ. ಹ್ಮ್ 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 ಅದು ಡಾಕ್ಯುಮೆಂಟ್ ಕೊಟ್ರೆ BGS ಇಂದ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಆಗುತ್ತೆ. ಹಾಸ್ಪಿಟಲ್ ಆಗುತ್ತೆ. ಹೌದು. BBMP ಮತ್ತು BGS ಸಹಯೋಗದೊಂದಿಗೆ ಉಚಿತ ಹಾಸ್ಪಿಟಲ್ ಆಗುತ್ತೆ. ಈ ಭಾಗದ ಜನಕ್ಕೆ ಈ ಇನ್ನೂ ಭಾಗಕ್ಕೆ ಅನುಕೂಲ. ಅದು ಬೇಕು ಅಂತ ಅದನ್ನ Correct. ಮಾಡ್ತಾ ಇದ್ದೀವಿ. ಅದಾಗಿಲ್ಲ. ಆಮೇಲೆ ಕಾಳಿದಾಸ ಸರ್ಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದೆ. ಹ್ಮ್ ಮೋರಿನೆಲ್ಲ ಕ್ಲೋಸ್ ಮಾಡಿ ಹೌದು ಶ್ರೀನಗರದಿಂದ ಅಲ್ಲಿಗೆ ಬಸ್ ಹೋಗೋ ತರ ಮೋರಿ ರೆಡಿ ಮಾಡಿಸ್ದೆ. ಹೌದು. ಆಮೇಲೆ ನರಿಯಳದಲ್ಲಿ ಒಂದು ಕೆರೆ ಇತ್ತು, ಹ್ಮ್ ಅದೆಲ್ಲ ಅರ್ಧ ಒತ್ತುವರಿ ಆಗೋಗಿತ್ತು. ಹ್ಮ್ ಅದನ್ನ ತೆರವುಗೊಳಿಸಿ ಅದನ್ನೊಂದು ಪಾರ್ಕ್ ಮಾಡಿದೆ. ಈ ರೀತಿ ಸಾರ್ವಜನಿಕರಿಗೆ ಏನೇನು ಅವಶ್ಯಕತೆಗಳಿದೆ ಆ ಕೆಲಸಗಳು ಮಾಡಿದ್ದೀನಿ. ತೃಪ್ತಿ ಇದೆ ನನಗೆ. ಖಂಡಿತ ನಾ ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇದೆ. ಖಂಡಿತ ಸರ್. ಸರ್ ಈಗ GBA ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಒಂದು ನೋಡಿ, GBA ಅಂತ ಮಾಡಿರೋದವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಹ್ಮ್ ಅದಕ್ಕೆ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಹ್ಮ್ ಇವತ್ತು ಇಂಡಿಯಾದಲ್ಲಿ ಎಲ್ಲೂ ಈ ಥರ ಕಾನ್ಸೆಪ್ಟ್ಗಳು ಬಂದಿಲ್ಲ. ಹೌದು. ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಯಾವುದೇ ಒಂದು ಗೊತ್ತು ಗುರಿ ಇಲ್ಲ. ಇವತ್ತು ಏನು GBA BBMP ಇದ್ರೂ ಎಲ್ಲ ಫೈಲು ಮುಖ್ಯಮಂತ್ರಿಗೆ ಹ್ಮ್ ಹೋಗ್ಬೇಕು ಅಂದ್ರೆ ಮೇಯರ್ ಏನ್ ಮಾಡಬೇಕು, ಡೆಪ್ಟಿ ಮೇಯರ್ ಏನ್ ಮಾಡಬೇಕು, ಯಾರಿಗೂ ಒಂದು ಹಕ್ಕು ಬಾಧ್ಯತೆಗಳು ಇಲ್ಲದೆ ಇರೋವಂಥ ಒಂದು ವಾಸ್ತವವಾಗಿ ಅದರ ಅವಶ್ಯಕತೆ ಇಲ್ಲ ಅನ್ನೋ ಥರ ಮಾಡಿದ್ದಾರೆ. ಹೌದು. ಏನೋ ಜನಗಳಿಗೆ ಕಣ್ಣೋರಿಸ್ಬೇಕು ಅಂತ. ಇವಾಗ 5 ಭಾಗಗಳನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಹ್ಮ್ ಆಮೇಲೆ ಆ ಭಾಗಗಳನ್ನ ಮಾಡಿರೋದನ್ನ ಆ್ಯಕ್ಚುಲಿ ಅದು ರೂಲ್ಸ್ ಪ್ರಕಾರ ಹೋದ್ರೆ ರಾಜಕಾಲುವೆ, ಹ್ಮ್ ಮೇಯ್ನ್ ರೋಡ್ಗಳು, ಒಂದು ಇದರಿಂದ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರಿ, ಹ್ಮ್ ಈ ಥರ ಲೆಕ್ಕ ತೊಗೊಂಡು ಮಾಡ್ಬೇಕು. ಇವ್ರು ಯಾವುದನ್ನೂ ಲೆಕ್ಕ ತೊಗೊಂಡಿಲ್ಲ. ಹೌದು. ಇವಾಗ ಈ ಮನೆ ಬಂದು ಒಂದು ವಾರ್ಡ್ಗೆ ಸೇರಿದ್ರೆ ಪಕ್ಕದ ಮನೆ ಇನ್ನೊಂದು ಹಾ. ವಾರ್ಡ್ಗೆ ಸೇರುತ್ತೆ, ಹೌದು. ಆ ಹಿಂದ್ಗಡೆ ಮನೆ ಇನ್ನೊಂದು ವಾರ್ಡ್ಗೆ ಸೇರುತ್ತೆ. ಈ ಥರ ಅವರ ಇಚ್ಛೆಗನುಸಾರ ಏನೋ ಒಂದು ಮಾಡಿದ್ದಾರೆ. ಅದನ್ನೇನು ಚುನಾವಣೆಯನ್ನು ಅವ್ರೇನು ಸದ್ಯಕ್ಕೆ ಮಾಡೋ ರೀತಿ ಇಲ್ಲ. ಸರ್, ಜನ ಒಂದು ಸಲ ನಾವೇನು ಬೆಂಗಳೂರನ್ನ ಏನ್ ಮಾಡ್ತೀನಿ ಅಂತ ಹೊರಟಿದ್ರು ಸರ್ DCM DK ಶಿವಕುಮಾರ್ ಅವರು. ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ಮಾಡ್ತೀನಿ ಅಂತ ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದೀನಿ. DK ಶಿವಕುಮಾರ್ ಅವರು ಬಂದು ನಮ್ಮ ಮನೆ ಮುಂದೆ ರೋಡಲ್ಲಿ ಓಡಾಡ್ಬೇಕು, ಇದು ಬ್ರ್ಯಾಂಡ್ ಬೆಂಗಳೂರ ಏನು ಅನ್ನೋದನ್ನ ನಾವು ನಿಮ್ ಮನೆ ಮುಂದೆನೆ ಬೇಡ ಮೇಡಮ್, ಎಲ್ಲಾ ಕಡೆನೂ ಕೂಡ ಅಷ್ಟೇನೆ. ಬೆಂಗಳೂರಿನ ಹೃದಯ ಭಾಗ ಇದೆಯಲ್ಲ, ನೀವು ಅಲ್ಲೇ ಹೋಗಿ ನೋಡಿ, ಎಲ್ಲಾ ರೋಡ್ಗಳು ಅಗದ್ ಬಿಸಾಕಿರೋದೇನೆ.
ಯಾವ್ದನ್ನು ರೆಡಿ ಮಾಡೋ ಸ್ಟೇಜ್ ಅಲ್ಲಿ ಇಲ್ಲ. ಇನ್ ಯಾವಾಗ ಬ್ರಾಂಡ್ ಇವತ್ತು ಬೆಂಗಳೂರು ನೀರ್ ಮಾಡ್ತಾರೆ ಸರ್? ಕೊಡಕ್ ಆಗ್ತಾ ಇಲ್ಲ ಜನಗಳಿಗೆ, ಹೌದು ರಸ್ತೆ ರಿಪೇರಿ ಮಾಡಕ್ ಆಗ್ತಾ ಇಲ್ಲ, ಮನೆ ಬಾಗಿಲಿಗೆ ಬಂದ್ ಕಸ ಎತ್ತೋದಕ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಕರೆಕ್ಟ್ ಆಗಿ ಬರ್ತಾನೂ ಇಲ್ಲ ಅವರು. ಅದೇ ಹೇಳಿದ್ದು, ಹ್ಮ್. ಮನೆ ಬಾಗಿಲಿಗೆ ಬಂದ್ ಕಸ ತಗೊಂಡ್ರೆ ಜನ ಯಾಕೆ ರೋಡ್ ಸೈಡ್ ಅಲ್ಲಿ ಎಸಿತಾರೆ ಹೌದು. ಅಲ್ವಾ? ಇವಾಗ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ರೆ ಒಂದ್ ರೋಡ್ಗೆ, ಆ ಟೈಮಿಂಗ್ಸ್ಗೆ ಕಸದ ಗಾಡಿ ಹೋದ್ರೆ ಅವ್ರ ಯಾಕೆ ರೋಡ್ಗೆ ಹಾಕ್ತಾರೆ? ಹೌದು, ಅದೊಂದಿಷ್ಟು ದಿನ ಸ್ಟಿಕ್ ಮಾಡಿದ್ರು ಅಲ್ವಾ? ಆ ಕಸ ಬಿಸಾಕ್ ಅವ್ರನ್ನ ಹಿಡಿದು ಅವ್ರನ್ನ ದಂಡ ಅದು ಏನ್ ಹಾಕೋದು. ಪ್ರಯೋಜನ ಇದೆ? ಅಲ್ಲ, ಅದು 2 ದಿನ ಮತ್ತೆ ಎಗೇನ್ ಅದು ರಿಪೀಟ್. ಅಲ್ಲ, ಅವರೆಲ್ಲ ಜನಗಳು ತರಾಟೆ ತಗೊಂಡ್ರಲ್ಲ, ಹೌದು ನೀವು ನಮ್ಮ ಮನೆ ಬಾಗ್ಲು ಗಾಡಿ ಕಳಿಸಿ ನಾವ್ಯಾಕೆ ಅಲ್ಲಿ ಹಾಕ್ತಿವಿ ಕಸನ Correct. ಅಂತ. ಅದಕ್ಕೆ ಉತ್ತರ ಇರ್ಲಿಲ್ಲ ಅವ್ರ ಹತ್ರ. ಹೌದು. ಕಾಂಟ್ರಾಕ್ಟರ್ಗಳ ಜೊತೆ ಲಾಬಿ ಮಾಡ್ತಾರೆ, 100 ಗಾಡಿ ಓಡೋ ಕಡೆ 20 ಗಾಡಿ ಓಡಿಸ್ತಾರೆ. ಎಲ್ಲಿಂದ ಕಸ ಎತ್ತಕ್ಕಾಗತ್ತೆ? ಕರೆಕ್ಟ್ ಸರ್, ರೈಟ್. ಈ ತರದನ್ನೆಲ್ಲ ಇಟ್ಕೊಂಡಾಗ ಮಾಡ್ಲಿಕ್ಕೆ ಆಗಲ್ಲ. ಹೌದು. ವ್ಯವಸ್ಥಿತವಾದ ಒಂದು ಆಡಳಿತ, ಅಧಿಕಾರಿಗಳು ಯಾರು ಮಾತು ಕೇಳ್ತಾರೆ? ಅಧಿಕಾರಿಗಳಿಗೆ ಕೆಲಸ ಅನ್ನೋದೇ ಗೊತ್ತಿಲ್ಲ. ಇವತ್ತು ನೀವು ನೋಡಿದಿರಾ, ಎಲ್ಲಾನ ಯಾವ್ದಾನ ಅಧಿಕಾರಿ ಮೊದಲು ರೋಡ್ಗಳಲ್ಲಿ ಕಾರ್ನರ್ಗಳಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸೋರು. ಇವತ್ತು ಯಾರಿದ್ದಾರೆ? ಇಲ್ಲ ಸರ್, ಎಲ್ಲಿರ್ತಾರೆ ಅಂತ ನಾವೇ ಹುಡುಕ್ಬೇಕು ಅವ್ರನ್ನ. ಆಫೀಸಲ್ಲೂ ಇರಲ್ಲ. ಆಫೀಸಲ್ಲೂ ಇರಲ್ಲ, ಎಲ್ಲ ಮಿನಿಸ್ಟ್ರಿಗಳ ಮನೆ, MLA ಗಳ ಮನೇಲಿ ಇರ್ತಾರೆ. ಕರೆಕ್ಟ್, ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರೆಕ್ಟ್ ಸರ್. ಸರ್, ಈಗ ನೀವು ಹೇಳ್ತಾ ಇದ್ರಿ GBA ಚುನಾವಣೆ ಆಗೋದೇ ಡೌಟು ಅಂತ ಹೇಳಿ. ಇನ್ ಕೇಸ್ ಆದ್ರೆ ಬೆಂಗಳೂರಲ್ಲಿ JDS ಎಷ್ಟು ಇದರಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ, ಅಂದ್ರೆ ಯಾವ ರೀತಿ ನಿಮ್ಮ ಮತ್ತೆ BJPಯ ಮಾತುಕತೆ ಇರುತ್ತೆ ಅಂತ? ನೋಡಿ, ನಾವು ಒಂದು ವಿಷಯನ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. BBMP ಅದೇ GBA ಮತ್ತು ಸ್ಥಳೀಯ ಚುನಾವಣೆಗಳ ಬಗ್ಗೆ ಇನ್ನು ಯಾವುದೇ ಅಂತಿಮ ಸುತ್ತಿನ ಮಾತುಕತೆ ಎಲ್ಲೂ ನಡೆದಿಲ್ಲ. ಓಕೆ. ಅದೆಲ್ಲ ಏನಿದ್ರು ಇವಾಗ ಚುನಾವಣೆ ಡೇಟ್ ಅನೌನ್ಸ್ ಆಗುತ್ತೆ ಅನ್ನೋ ಸಮಯದಲ್ಲಿ ಇವಾಗ ಬೆಂಗಳೂರಿನಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ನಾವು JDS ಪ್ರಬಲವಾಗಿದ್ದೀವಿ, ಹೌದು, BJP ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಬಲರಾಗಿದ್ದಾರೆ ಅನ್ನೋದ್ರ ಮೇಲೆ ಸೀಟ್ಗಳು ಡಿಸೈಡ್. ಯಾಕಂದ್ರೆ ಒಂದು ಸೀಟ್ ಇಲ್ಲ ಸರ್ ಇವಾಗ ಪ್ರೆಸೆಂಟ್. ಸೊ ಹಂಗಾಗಿ ಇಲ್ಲ, ಒಂದು ಇಲ್ಲ ಅನ್ನೋದಲ್ಲ. ಇವಾಗ ನೋಡಿ, ಲಾಸ್ಟ್ ಟೈಮ್ ಚುನಾವಣೆ ಆದಾಗ ನಾವು ಗೆದ್ದಾಗ ಒಂದು 30 ರಿಂದ 40 ಕ್ಷೇತ್ರಗಳಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು, ಹೌದು, ಒಂದು 18 ಜನ ನಾವು ಗೆದ್ದಿದ್ದು. ಕರೆಕ್ಟ್. ಅದ್ರ ನೆಕ್ಸ್ಟ್ ಚುನಾವಣೆಯಲ್ಲೂ 15 ಜನ ಗೆದ್ದಿದ್ರು, ಒಂದು 35-40 ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು. ಇವಾಗ ಆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಎಷ್ಟೋ ಕಡೆ. ಹೌದು, ಆ ಕಾಂಗ್ರೆಸ್ನವ್ರು ಗೆದ್ದಿರೋದು, ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು, ಅಂತವೆಲ್ಲ ನಮ್ಗೆ ಬಿಟ್ಕೊಡ್ಬೇಕಾಗತ್ತೆ BJP. ಕರೆಕ್ಟ್. ಇವಾಗ ಬಸವನಗುಡಿನಲ್ಲೇ ತಗೊಳ್ಳಿ, ಕಾಂಗ್ರೆಸ್ ಇಲ್ಲ ಆಕ್ಚುಲಿ, ಹೌದು, BJP JDS. ಬಟ್ ಈ ನಮ್ಮ ಹನುಮನ್ ನಗರ, ಶ್ರೀನಗರ, ಈಗ ಕತ್ರಗುಪ್ಪೆ, ಶಾಮಣ್ಣ ನಗರ, ಇವೆಲ್ಲ ನಮ್ಮ JDS ಬೆಲ್ಟ್ಗಳು. ಹೌದು. ಸೊ ನಾವು MLA ಎಲೆಕ್ಷನ್ ಅಲ್ಲಿ 40,000ವರೆಗೂ ಓಟ್ ತಗೊಂಡಿದ್ದೀವಿ. ಹೌದು. ಆ ಭಾಗಗಳ ಆಧಾರದ ಮೇಲೆ ನಮ್ಮ ಸೀಟ್ಗಳ ಹಂಚಿಕೆ ಕೇಳ್ತೀವಿ ನಾವು. ಅದನ್ನ ವರಿಷ್ಠರು ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡ್ತಾರೆ. ಖಂಡಿತ. ಸರ್, ನೀವು GBA ಎಲೆಕ್ಷನ್ ಅಲ್ಲಿ ಕಾರ್ಪೊರೇಟರ್ ಪ್ಲಾನಿಂಗ್ ಏನಾದ್ರು ಇದೆಯಾ? ಕಾರ್ಪೊರೇಟರ್ ನಿಲ್ಲೋ ಪ್ಲಾನಿಂಗ್ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಅಂತ ಸರ್? ಮೇಡಮ್, ನಾನು ಇನ್ನು ಈ ಚುನಾವಣೆ ಬಗ್ಗೆ ನಾನು ಏನು ಕಾರ್ಯಕ್ರಮಗಳನ್ನ ಶುರು ಮಾಡಿಲ್ಲ. ಸಾರ್ವಜನಿಕವಾಗಿ ಇವಾಗ ನಾನು ಹೇಳಿದ್ನಲ್ಲ, ಕ್ಲಿನಿಕ್ಕು, ಆಮೇಲೆ ಪಾರ್ಕ್ಗಳಲ್ಲಿ, ಹೋಟ್ಲುಗಳಲ್ಲಿ BP ಶುಗರ್ ಚೆಕಪ್ ಮಾಡಿಸೋದು ಫ್ರೀಯಾಗಿ, ಅವ್ರಿಗೆಲ್ಲ ಮೆಡಿಸಿನ್ಸ್ ಕೊಡೋದು, ಆಮೇಲೆ ಫುಡ್ ಥೆರಪಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಒಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅದು ಕಾಲು ಇಟ್ಕೊಂಡು ಕೂತ್ಕೊಂಡ್ರೆ ಅದು ವೈಬ್ರೇಟ್ ಆಗುತ್ತೆ, ನರುಗಳೆಲ್ಲ ಆಕ್ಟಿವ್ ಆಗುತ್ತೆ, ಮೈಕೈ ನೋವಿರೋದೆಲ್ಲ ಕಮ್ಮಿ ಆಗುತ್ತೆ. ಅದನ್ನು ಸುಮಾರು ಎಲ್ಲ ಪಾರ್ಕ್ಗಳಲ್ಲೂ ನಡೆಸ್ತಾ ಇದ್ದೀವಿ. ಇವಾಗ ಚೆನ್ನಮ್ಮನ ಕೆರೆ ಪಾರ್ಕಲ್ಲಿ ನಡೀತಾ ಇದೆ. ಸೊ ಅದನ್ನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಚುನಾವಣೆ ಬಂದಾಗ ಎಲ್ಲಿ ಎಲೆಕ್ಷನ್ ನಿಲ್ಲೋದು, ಯಾವ ಥರ ಏನು, ಅದು ಚುನಾವಣೆಗೆ ನಮ್ಮದು ಮೂಲಭೂತವಾಗಿ ನಾವೇನು ಮಾಡಬೇಕು ಅಂದರೆ ವೋಟರ್ ಲಿಸ್ಟ್ನ ಪರಿಷ್ಕರಣೆ ಮಾಡಿರೋದನ್ನ ತನಿಖೆ ಮಾಡಬೇಕು. ಕರೆಕ್ಟ್ ಸರ್. ಪ್ರತಿಯೊಂದು ಮನೆಯಲ್ಲೂ ವೋಟರ್ ಲಿಸ್ಟಲ್ಲಿ ಅವ್ರ ಮನೆ ಹೆಸರು, ಅವ್ರ ಹೆಸರಿದೆಯಾ, ಅವ್ರ ವೋಟರ್ ಕಾರ್ಡ್ ಬಂದಿದೆಯಾ ಅನ್ನೋದನ್ನ ನಾವು ಮೂಲಭೂತವಾಗಿ ಪರಿಶೀಲನೆ ಮಾಡಬೇಕು. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಕರೆಕ್ಟ್ ಸರ್. ಸರ್, ಈಗ ಒಂದು ಕೂಗು ಕೇಳಿ ಬರ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲಿ ಆದಂತಹ ಆ ದೊಡ್ಡ ಸಮಾವೇಶ ಕಾರ್ಯಕ್ರಮದಲ್ಲಿ ಒಂದು ಒಕ್ಕೊರಲಾಗಿ ಒಂದು ಧ್ವನಿ ಕೇಳಿ ಬರುತ್ತೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಹೇಳಿ. ಸೊ ಜನರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ರಾಜ್ಯದ ಜನ ಹೆಂಗನ್ಸ್ತಾ ಇದೆ ಅಂದ್ರೆ ಬೇಸತ್ ಹೋಗ್ಬಿಟ್ಟಿದ್ದಾರೆ. 2.25 ವರ್ಷ, ಇನ್ 2 ವರ್ಷ ಯಾವಾಗ ಆಗ್ಬಿಡುತ್ತಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇವಾಗ ನೀವು ನೋಡಿ, ಈ ಪ್ರಶ್ನೆ ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಇವತ್ತೇನಾಗ್ತಾ ಇದೆ, ಮೊನ್ನೆ ಎಲ್ಲ ವೋಟಿಂಗ್ ಎಲ್ಲೋ ನಡೀತು, ಡೆಲ್ಲಿ, ಬೆಂಗಳೂರು ಎಲ್ಲ ಆಲ್ ಓವರ್ ಇಂಡಿಯಾ ನಡೆದಾಗ ಪ್ರಧಾನಮಂತ್ರಿ ಮುಂದಿನ ದಿನಗಳಲ್ಲೂ ಸೂಕ್ತ ವ್ಯಕ್ತಿ ಯಾರು ಅಂದ್ರೆ ಮೋದಿ ಅನ್ನೋ ತರ ಬಂತು. ಹೌದು.
ಇವತ್ತು ಬೆಂಗಳೂರಲ್ಲ, ಕರ್ನಾಟಕದಲ್ಲೇನೆ ಹ್ಮ್ ನೀವು ಯಾವುದೇ ಜನದ ಹತ್ರ ಹೋಗಿ ಕೇಳಿದ್ರು ನಿಮ್ಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂದ್ರೆ ಕುಮಾರಣ್ಣ ಅಂತ ಒಂದು 70ರಿಂದ ಪಕ್ಷ ಬಿಟ್ಟು 80% ಮಾತಾಡ್ತಾರೆ ಜನ. ಅದನ್ನೇ ನಾನು ಹೇಳ್ತಾ ಇರೋದು, ಹ್ಮ್. ಸಾರ್ವಜನಿಕವಾಗಿ ನಾನು ಹೇಳ್ತಾ ಹ್ಮ್. ಇರೋದು. ಪಕ್ಷಾತೀತವಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂದ್ರೆ ಕುಮಾರಣ್ಣ ಅಂತ ಹೇಳ್ತಾರೆ ಹೊರತು ಬೇರೆಯವ್ರು ಯಾರ ಹೆಸರು ಬರ್ತಾ ಇಲ್ಲ. ಹೌದು. ಅವರು ಬಡವರ ಪರವಾಗಿ ಮಾಡಿರೋ ಕೆಲಸಗಳು, ಫಸ್ಟ್ ಏನು 20 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು, ಸಾರಾಯಿ ನಿಷೇಧ ಮಾಡ್ತಾರೆ. ಅವತ್ತು ಮಾಡಿರುವಂತ ಕೆಲಸಗಳು ಹ್ಮ್. ನೋಡಿ, ಸಾರಾಯಿ ನಿಷೇಧ, ಗ್ರಾಮ ಲಾಟ್ರಿ ವಾಸ್ತವ್ಯ. ನಿಷೇಧ, ಮತ್ತೆ ಅಂಗವಿಕಲರು, ವಿಧವೆಯರು, ವಯೋವೃದ್ಧರು ಎಲ್ಲರಿಗೂ ಮಾಸಾಸನಗಳು ಕೊಟ್ಟಿದ್ದಿರ್ಬೋದು, ಹ್ಮ್. ಮಕ್ಕಳಿಗೆ ಬೈಸಿಕಲ್ ಕೊಟ್ಟಿದ್ದಿರ್ಬೋದು. ಇಷ್ಟು ಕಾರ್ಯಕ್ರಮಗಳ ಜೊತೆಗೆ ಗ್ರಾಮ ವಾಸ್ತವ್ಯ ಮೆಟ್ರೋ ಮೆಟ್ರೋ. ಮೆಟ್ರೋ ತಗೊಂಬಂದ್ರು. ಹೌದು. ಅವತ್ತು ತಂದಿಲ್ಲ ಅಂದಿದ್ರೆ ಇವತ್ತು ಏನಾಗ್ತಾ ಇತ್ತು ಅನ್ನೋದನ್ನ ಜನ ಯೋಚನೆ ಮಾಡ್ಬೇಕು. ಕರೆಕ್ಟ್. ನೀವು ಗ್ರಾಮ ವಾಸ್ತವ್ಯದ ಬಗ್ಗೆ ಕೇಳ್ತಾ ಇದ್ದೀರಾ. ಗ್ರಾಮ ವಾಸ್ತವ್ಯ ಮಾತ್ರ ಆ ಒಂದು ಕಾಲದಲ್ಲಿ ಅವ್ರು ಮಾಡಿದ್ದು ನಿಜವಾಗ್ಲೂ ಯಾವ ಒಬ್ಬ ಮಂತ್ರಿ ಆಗ್ಲಿ ಒಬ್ಬ ಕಾರ್ಯಕರ್ತನು ಮಾಡಕ್ ಆಗೋದಿಲ್ಲ ಅಂತ ಕೆಲ್ಸನ. ಕರೆಕ್ಟ್. ನಾನು ಸುಮಾರು ಗ್ರಾಮ ವಾಸ್ತವ್ಯಕ್ಕೆ ಅವ್ರ ಜೊತೆ ಹೋಗಿದ್ದೀನಿ. ಹ್ಮ್. ಅಫ್ಜಲ್ಪುರ್ ಅಂತ ಬೀದರ್ ಹತ್ರ. ಹ್ಮ್. ಅಲ್ಲಿ ನಾವು ಹೋಗಿ ತಲುಪೋ ಅಷ್ಟೊತ್ತಿಗೆ ರಾತ್ರಿ 1:30. ಹ್ಮ್. 1:30ಗೆ ಹೋದ್ರೆ ಜನ ತುಂಬಿ ಕಾಯ್ತಾ ಇರ್ತಿದ್ರು. ಹ್ಮ್. ಒಂದು ಮುಖ್ಯವಾಗಿ ಏನ್ ನಡೀತಾ ಇತ್ತು ಅವಾಗ ಅಂದ್ರೆ, ಕುಮಾರಣ್ಣವ್ರು ಒಂದು ಜಿಲ್ಲೆಗೆ ಹೋಗ್ತಾರೆ ಗ್ರಾಮ ವಾಸ್ತವ್ಯಕ್ಕೆ ಅಂದ್ರೆ, ಹ್ಮ್. ಅಟ್ಲೀಸ್ಟ್ ಆ ಟೈಮ್ಗೆ ಆ ರೋಡ್ಗಳು, ಮೋರಿಗಳು, ಬೀದಿ ದೀಪ, ಕುಡಿಯೋ ನೀರು ಅಷ್ಟು ವ್ಯವಸ್ಥೆ ಮಾಡೋರು ಅಧಿಕಾರಿಗಳು. ಇವ್ರು ಬಂದ್ರೆ ಇನ್ ಬೈತಾರೆ ಅನ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಹಲವಾರು ಗ್ರಾಮಗಳು ಅಭಿವೃದ್ಧಿ ಆಯ್ತು ಅವಾಗ. ಕರೆಕ್ಟ್ ಸರ್, ಸತ್ಯ. ತಾಲೂಕುಗಳು, ಜಿಲ್ಲೆಗಳು ಅಭಿವೃದ್ಧಿ ಆಯ್ತು. ಕುಮಾರಣ್ಣವರು ಇಲ್ಲಿ ಹೋಗ್ಬಿಟ್ಟು ಗ್ರಾಮ ವಾಸ್ತವ್ಯದಲ್ಲಿ ಎಲ್ಲೋ ಮಲ್ಕೋಬೇಕು, ಯಾರ್ದೋ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾನೆ ಇರ್ಲಿಲ್ಲ. ಸ್ಕೂಲ್ಗಳಲ್ಲಿ ಹೋಗಿ ಮಲ್ಕೊಂತ ಇದ್ರು. ಹೌದು. ಅವ್ರು ಇಲ್ಲಿ ಮಲ್ಗೋ, ನಾವು ಅಲ್ಲಿ ಮಲ್ಕೊಂತ ಇದ್ದೋ. ಹ್ಮ್. 1 ಗಂಟೆಗೆ ಒಂದಿಷ್ಟು ಊಟ ಮಾಡಿ, ಅಲ್ಲಿ ಸ್ಕೂಲಲ್ಲಿ ಏನು ಕಾಮನ್ ಟಾಯ್ಲೆಟ್ ಇತ್ತು ಅದೇ ಟಾಯ್ಲೆಟ್ ಯೂಸ್ ಮಾಡೋರು, ಅಲ್ಲೇ ಸ್ನಾನ ಮಾಡೋರು. ಬೆಳಿಗ್ಗೆ 6 ಗಂಟೆಗೆ ಬಂದು ಜಗಲಿಲ್ ಕೂತ್ಕೊಳ್ಳೋರು ಜನಗಳ ಜೊತೆ ಮಾತಾಡ್ಕೊಂಡು. ಜಾತಿ ಭೇದ ಯಾವುದೂ ಇಲ್ಲ, ಕೈಗೆ ಸಿಗ್ತಾರೆ. ಯಾವುದು ಜಾತಿ ಭೇದ ಯಾವುದೂ ಇಲ್ಲ. ಜನತಾ ದರ್ಶನ ಮಾಡೋರು ವಾರಕ್ಕೆ ಒಂದು ದಿವಸ ಸಾಟರ್ಡೆ. ಏನು ಸಾವಿರಾರು ಜನ ಬಂದವರಲ್ಲಿ ಅಟ್ಲೀಸ್ಟ್ 50% ಜನಕ್ಕೆ ನ್ಯಾಯ ಒದಗಿಸ್ತಾ ಇದ್ರು. ಕರೆಕ್ಟ್. ಇವತ್ತು ಅವ್ರ ಮನೆ ಬಾಗಿಲಲ್ಲಿ ಹೆಂಗ್ ಬಂದು ಸೇರ್ಕೊಂತಾರೆ ಜನ, ಎಲ್ಲರಿಗೂ ನ್ಯಾಯ ಒದಗಿಸೋಕೆ ಪ್ರಯತ್ನ ಪಟ್ಟು ಒಂದು 50% ಜನಕ್ಕೆ ನ್ಯಾಯ ಒದಗಿಸ್ತಾರೆ. ಹೌದು. ಅದು ಮುಖ್ಯ. ಯಾರು ಏನ್ ಮಾಡ್ತಾ ಇದಾರೆ ಹೇಳಿ, ಹೋಗ್ಲಿ ಒಬ್ಬ ಮಿನಿಸ್ಟ್ರು, ಒಬ್ಬ MLA ಸಾರ್ವಜನಿಕರ ಕೈಗೆ ಸಿಗ್ತಾರ ಅನ್ನೋದನ್ನ ಯೋಚನೆ ಮಾಡಿ ನೀವು. ಹೌದು. ಅವ್ರ ಆಫೀಸಿಗೆ ಅಲ್ದು ಚಪ್ಪಲಿ ಸೌದೋಗ್ಬಿಟ್ಟಿರತ್ತೆ ಅಷ್ಟೇನೆ. ಅಷ್ಟೇ, ಆ ತರ ಇದೆ. ಕುಮಾರಣ್ಣ ಟಿವಿಲಿ ಅಷ್ಟೇ ನೋಡ್ಕೋಬೇಕು ಸರ್ ಜನ, ಇವರು ಇಂಥ ಮಿನಿಸ್ಟ್ರು, ಅಷ್ಟೇ, ಇವರು ರಾಜ್ಯದ ಮುಖ್ಯಮಂತ್ರಿ. ಇವತ್ತು ನೀವು ಶಾಲೆಗಳಲ್ಲಿ ಹೋಗಿ ಮಕ್ಳನ್ನ ಕೇಳಿ ಇವತ್ತಿನ ಮಂತ್ರಿಗಳು ಯಾರ್ಯಾರು ಇದಾರೆ ಅನ್ಬಿಟ್ಟು ಯಾರ ಹೆಸರು ಬರಲ್ಲ ಸರ್. ಯಾರಿಗಾನ ಗೊತ್ತಿದ್ಯಾ? ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಅದನ್ನ ನಮ್ ಮಕ್ಳಿಗೆ ತಿಳಿಸೋದನ್ನ ಫಸ್ಟ್ ಆಗ್ಬೇಕು. ಹೌದು. ಮೊದಲನೇದಾಗಿ ನಾವು ಹೇಳ್ದಂಗೆ ಕುಮಾರಣ್ಣವ್ರ ಆಸೆ ಪ್ರಕಾರ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲಿಷ್ ಎರಡಕ್ಕೆ ಎಲ್ಲ ಪ್ರೈವೇಟ್ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಆದ್ಯತೆ ಕೊಡಬೇಕು. ಕರೆಕ್ಟ್. ಬರೀ ಇಂಗ್ಲಿಷ್ ಮೀಡಿಯಂ ತೋರಿಸೋದು, ಕನ್ನಡ ಹೇಳ್ಕೊಡದೆ ಇರೋದು, ಈ ಥರದ್ದೆಲ್ಲ ನಿಲ್ಲಬೇಕು ಮೊದಲನೇದಾಗಿ. ಹೌದು. ಇವತ್ತೇನು ಬೇರೆ ಹೋರಾಟಗಳು ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಅದನ್ನ ಮಾಡ್ತು ಅಂದರೆ ಅನುಕೂಲ ಆಗುತ್ತೆ ಜನಗಳಿಗೆ. ಕರೆಕ್ಟ್. ಇವರು ಸರ್ಕಾರ ಏನಾಗಿದೆ, ಈ ಪ್ರೈವೇಟ್ ಸ್ಕೂಲ್ನೋಳು ಲಾಬಿಗೆ ಮಣಿದು ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ಅವ್ರಗಳದೇ ಸ್ಕೂಲ್ಗಳಿದೆ ಎಲ್ಲ. ನಾನು ಅದನ್ನೇ ಹೇಳೋಣ ಅಂತ ಹೊರಟೆ ಅಲ್ವಾ? ಅದರಿಂದ ಅದಕ್ಕೆ ಮಣಿಬಾರ್ದು. ನ್ಯಾಯಯುತವಾಗಿ ಸಾರ್ವಜನಿಕರ ಸೇವೆಗೆ ಆದ್ಯತೆ ಕೊಡಬೇಕು. ಕರೆಕ್ಟ್ ಸರ್. ಸರಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಬರ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಅವರ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾವು 10 ರೂಪಾಯಿ ಕೇಳಿದ್ರೆ 50 ಪೈಸೆನೂ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಹೆಂಗೆ ಅಂತ ಹೇಳಿದ್ರೆ, ಗ್ಯಾರಂಟಿಯಿಂದ ಅವರ ಪಕ್ಷದ ಶಾಸಕರುಗಳೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಾವು ನಮ್ಮ ಕ್ಷೇತ್ರಕ್ಕೆ ಹೋಗಿ ಜನರು ನಮ್ಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನರ ರೆಸ್ಪಾನ್ಸ್ ನಮಗೆ ನೋಡೋದಕ್ಕೆ ಆಗ್ತಾ ಇಲ್ಲ, ಏನು ಅಭಿವೃದ್ಧಿನೇ ಇಲ್ಲ, ಬರೀ ಗ್ಯಾರಂಟಿ ಅಂತಿದಾರಲ್ಲ ಅಂತ ಹೇಳ್ಬಿಟ್ಟು. ಮೇಡಮ್, ಅದೇನೆ ಜನಗಳಿಗೆ ನಾನು ಮೊದಲನೇ ಹೇಳಿದೆ, ಮೂಲಭೂತ ಸೌಕರ್ಯಗಳನ್ನ ಮೊದಲನೇದಾಗಿ ಕೊಡ್ಬೇಕು. ಹೌದು. ಬೆಂಗಳೂರು ಜನ ಏನ್ ಕೇಳ್ತಾರೆ, ಒಂದು ರಸ್ತೆ, ಒಂದು ಮೋರಿ, ಒಂದು ಕಸ, ಒಂದು ಕುಡಿಯೋ ನೀರು, ಒಂದು ವಿದ್ಯುತ್ ಶಕ್ತಿ. ಕರೆಕ್ಟ್. ಏನ್ ಬಿಟ್ಟಿ ಕೊಡಿ ಅಂತ ಯಾರು ಕೇಳೋದು. ಹೌದು. ಹಳ್ಳಿ ಜನಕ್ಕೆ ಹೋದ್ರೆ ಒಂದು ನೀರು, ಒಂದು ಎಲೆಕ್ಟ್ರಿಸಿಟಿ, ಮತ್ತೆ ಅವರಿಗೆ ಸಬ್ಸಿಡಿಗಳು, ಸ್ವಲ್ಪ ಗೊಬ್ಬರಕ್ಕೆ, ಅವ್ರು ಬೆಳೆದ ಬೆಳೆಗೆ ಒಂದು ಬೆಂಬಲ ಬೆಲೆ ಅಷ್ಟೇ. ಇಷ್ಟು ಕೊಟ್ರೆ ಯಾರು ಫ್ರೀ ಕೇಳ್ತಾರೆ? ಹೌದು. ಇವ್ರ ದುಡ್ಡು ಇವ್ರ ಹತ್ರನೇ ಇರುತ್ತೆ. ಅಭಿವೃದ್ಧಿ ಕೆಲಸಗಳು ಮಾಡ್ಬೋದಲ್ಲ ಇವರು? ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತೇನ್ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಕೃಷ್ಣ ಮೇಲ್ದಂಡೆ ಮಾಡಿರೋದು ಇರ್ಬೋದು,
ಏತ ನೀರಾವರಿ ಇರ್ಬೋದು, ತುಂಡು ಗುತ್ತಿಗೆ ಕೊಟ್ಟರು ದೇವೇಗೌಡರು ಅಂತಾರೆ ಅವತ್ತಿನ ಕಾಲಕ್ಕೆ. ಯಾಕೆ ತುಂಡು ಗುತ್ತಿಗೆ ಕೊಟ್ರು ಅವರು? ಕೆಲಸ ಬೇಗ ಮುಗಿಬೇಕು. ಒಬ್ಬನಿಗೆ ಹೌದು. ಕೊಟ್ರೆ ವರ್ಷಾನ್ಗಟ್ಲೆ ತಗೋತಾನೆ. ಹೌದು ಅದನ್ನ 10 ಭಾಗ ಮಾಡಿ 10 ಜನಕ್ಕೆ ಕೊಟ್ರೆ ಬೇಗ ಮುಗಿಯುತ್ತೆ ಅನ್ನೋ ಉದ್ದೇಶದಲ್ಲಿ ಕೊಟ್ಟಿದ್ದು ಅವತ್ತಿನ ಕಾಲಕ್ಕೆ. ಅದನ್ನ ಯೋಚನೆ ಮಾಡುವಂತ ಶಕ್ತಿ ನಮ್ಮ ಜನಗಳಿಗಿಲ್ಲ. ಇದ್ರೂನು ಅದನ್ನ ಬಿಟ್ಟು ಅವ್ರನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇದಾರೆ ಹೊರತು ಹೌದು ಅವ್ರು ಮಾಡಿರೋ ಕೆಲ್ಸಗಳು ಅವ್ರಿಗೂ ಗೊತ್ತು. ಅವರು ಎಲ್ಲೋ ಒಂದ್ ಕಡೆ ಮಾತಾಡ್ತಾರೆ, ಅವ್ರು ಮಾಡಿದಾನೆ ಕೆಲಸ, ದೇವೇಗೌಡರು ಮಾಡಿದ್ದಾರೆ, ಕುಮಾರಣ್ಣ ಮಾಡಿದಾನೆ ಅಂತ. ಬಟ್ ಸಾರ್ವಜನಿಕವಾಗಿ ಹೇಳ್ಕೊಳಕ್ ಅವ್ರ ಕೈಲಿ ಆಗಲ್ಲ. ಅದನ್ನ ಕರೆಕ್ಟ್ ಈ ರೀತಿ ಆಗ್ತಾ ಇದೆ. ಸರಿ, ಈಗ ಹೆಂಗೆ ಅಂತ ಹೇಳಿದ್ರೆ, ಈ ಕಳೆದ ಬಾರಿ 2023 ನಾವು ಚುನಾವಣೆ ತಗೊಳ್ಳೋದಾದ್ರೆ ಪಂಚ ಗ್ಯಾರಂಟಿಗಳು ಅದನ್ನ ಇಟ್ಕೊಂಡು 135 ಆಯ್ತು. ಈ ಪಂಚ ಗ್ಯಾರಂಟಿಗಳು ಮುಂಬರುವಂತಹ ಚುನಾವಣೆ, ಅದು GBA ಇರಬಹುದು ಅಥವಾ ಮುಂಬರುವಂತಹ ವಿಧಾನಸಭೆ ಚುನಾವಣೆ ಇರ್ಬೋದು 2028ಕ್ಕೆ, ಇದು ಎಷ್ಟು ಮಟ್ಟಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಇಲ್ವಾ ಅಂತ ಸರ್? ನೋಡಿ, GBA ಚುನಾವಣೆಯಲ್ಲಿ ಅದು ಏನು ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಓಕೆ. ಏಕೆಂದ್ರೆ ರೂರಲ್ ಅಲ್ಲಿ ಸ್ವಲ್ಪ ಒಂದು 10% ಇಂಪ್ಲಿಮೆಂಟ್ ಆಗ್ಬೋದು. ಓಕೆ. ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ GBA ನಲ್ಲಿ ಅದ್ರ ಪ್ರಭಾವ ಏನು ಬೀರೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳುಗಳು ಗಾರ್ಮೆಂಟ್ಸ್ಗೆ ಹೋಗಿ ದುಡ್ಕೊಂಡ್ ಬಂದ್ರೆ ಜೀವನ, ಕೊಡೋ 2000ದಲ್ಲಿ ಏನು ಮಾಡಕ್ಕಾಗಲ್ಲ. ಹೌದು. ಗಾರ್ಮೆಂಟ್ಸ್ ಅಲ್ಲಿ ಅವ್ರು ಕೊಡೋ ಸಂಬಳನ ಸ್ವಲ್ಪ ಒಂದು ಕನಿಷ್ಠ ವೇತನ ಫಿಕ್ಸ್ ಮಾಡಿ ಕೊಡ್ಸಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಯಾಕೆ 2000 ರೂಪಾಯಿ ಏನು ಮಾಡಲ್ಲ ಸರ್, ಅದನ್ನೇ ಒಂದು 18-20 ಸಾವಿರ ಮಾಡಿದ್ರೆ ಅಷ್ಟೇ, ಒಂದು 15 ಮೇಲ್ ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ 2000 ಅವ್ರೇನು ನಂಬ್ಕೊಂಡ್ ಕೂತ್ಕೊಳ್ಳೋದಿಲ್ಲ. ಹೌದು. ಈ ರೀತಿ ಕೆಲಸಗಳನ್ನ ಮಾಡಬೇಕೇ ಹೊರತು ನಾವು ಗ್ಯಾರಂಟಿ ಅನ್ಬಿಟ್ಟು ಅಭಿವೃದ್ಧಿ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ಯಾವ್ಯಾವ್ದು ಇಲಾಖೆಗಳಲ್ಲಿ ಏನೇ ಗ್ರಾಂಟ್ ಬಂದ್ರು ಅದನ್ನೆಲ್ಲ ತೆಗೆದು ಬಿಟ್ಟಿಗೆ ಹಾಕೊಂಡು ಅಭಿವೃದ್ಧಿ ಕೆಲಸಗಳು ಇವತ್ತವರೆಗೂ ಒಂದು ದೊಡ್ಡ ಕೆಲಸಗಳು ಯಾವ್ದು ಪ್ರಾಜೆಕ್ಟ್ ತಗೋತಾ ಇಲ್ಲ ಸರ್. ಯಾವ ಶಂಕುಸ್ಥಾಪನೆ ಆಗಿದೆ ಸರ್? ಹೋಗ್ಲಿ, ಯಾವ್ದು ಇಲ್ವೇ ಇಲ್ಲ. ಅದನ್ನ ಹೇಳ್ತಾ ಇರೋದು, ಒಂದು ಮಾಡಿಲ್ಲ. ಇವಾಗ ಕುಮಾರಣ್ಣವ್ರ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಹೌದು. ಅವರು ಹಲವಾರು ಕಾರ್ಯಕ್ರಮಗಳನ್ನ ತಗೊಂಬರಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ಹೌದು. ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಇರ್ಬೋದು, ಮಂಡ್ಯ ಸಕ್ಕರೆ ಕಾರ್ಖಾನೆ ಇರ್ಬೋದು, HMT ಇರ್ಬೋದು, ಇವನ್ನೆಲ್ಲ ಪುನರುಚ್ಚೇತನ ಮಾಡೋದಕ್ಕೆ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ ಇವ್ರು ಅದನ್ನ ಈಸ್ಕೊಳಕ್ಕೂ ರೆಡಿ ಇಲ್ಲ, ಕೆಲಸ ಮಾಡಕ್ಕೂ ರೆಡಿ ಇಲ್ಲ. ಅವ್ರಿಗೆ ಹೆಸರು ಬಂದ್ಬಿಡುತ್ತೆ ಅಂತ ಇಂಥ ಸ್ಥಿತಿಲಿ ಇದ್ದಾರೆ ಇವತ್ತು ನಮ್ಮವ್ರ ಕೇಂದ್ರದಲ್ಲಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸೌಜನ್ಯತೆಗೆ ಅವ್ರ ಮಂತ್ರಿಗಳಾದ್ಮೇಲೆ ಒಂದು ನಿಯೋಗ ಕರ್ಕೊಂಡೋಗಿ ನಮ್ಮ ರಾಜ್ಯಕ್ಕೆ ಈ ತರ ಕೆಲಸಗಳು ಮಾಡ್ಕೊಡಿ ಅಂತ ಒಂದು CM ಒಂದ್ ದಿವಸ ಹೋಗಿಲ್ಲ, ಒಬ್ಬ ಮಂತ್ರಿನೂ ಹೋಗಿಲ್ಲ ಅವ್ರ ಹತ್ರ. ಕರೆಕ್ಟ್. ಇದು ದ್ವೇಷದ ರಾಜಕಾರಣ. ಅದೇ ಇವಾಗ ತಮಿಳ್ನಾಡು, ಆಂಧ್ರ ತಗೊಳ್ಳಿ, ತಮಿಳ್ನಾಡು ಆಂಧ್ರ ತಗೊಳ್ಳಿ, ಅವ್ರು ಯಾವುದೇ ಪಕ್ಷ ಇದ್ರು ಇವತ್ತು ಹೋಗಿ ಮೀಟ್ ಮಾಡ್ತಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಎಷ್ಟು ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಮಾಡಿಸಿದ್ದಾರೆ ಕುಮಾರಣ್ಣವ್ರ ಕೈನಲ್ಲಿ. ಕರೆಕ್ಟ್. ನೀವು ನೋಡಿರ್ಬೋದು ಮಾಧ್ಯಮಗಳಲ್ಲಿ ಎಷ್ಟು ಪ್ಲಾಂಟ್ಗಳು, ವೈಜಾಗ್ ಇರ್ಬೋದು, ಆಮೇಲೆ ಇನ್ನು ಸುಮಾರು ಕಾರ್ಖಾನೆಗಳನ್ನ ರೆಡಿ ಮಾಡ್ತಿದ್ದಾರೆ. ಆ ತರದ್ದು ನಮ್ಮಲ್ಲಿ ಒಂದೂ ಆಗ್ತಾ ಇಲ್ಲ. ಅವ್ರು ಮಾಡಕ್ ಹೊರಟಿರೋದನ್ನು ಇವ್ರೆಲ್ಲ ಕ್ರೆಡಿಟ್ ಮಾಡಕ್ ಹೋಗ್ತಾ ಇಲ್ಲ. ಜನಗಳಿಗೆ ಇವತ್ತು ಭದ್ರಾವತಿ ಕಾರ್ಖಾನೆ ಎಷ್ಟು ಹಳೇದು, ಅದು ಸುಮ್ಮನೆ ಚೇತನ ಆದ್ರೆ ಎಷ್ಟು 1000 ಜನಕ್ಕೆ ಕೆಲಸ ಸಿಗುತ್ತೆ. ಕರೆಕ್ಟ್. ಮೈಸೂರು ಮಂಡ್ಯ ಸಕ್ಕರೆ ಕಾರ್ಖಾನೆ ಎಷ್ಟು ಅನುಕೂಲ ಆಗುತ್ತೆ. HMT ಫ್ಯಾಕ್ಟ್ರಿ ಎಂತ ಡಿಮ್ಯಾಂಡ್ ಇದ್ದಿದ್ ಫ್ಯಾಕ್ಟ್ರಿ, ಅದನ್ನ ಮುಚ್ಚಿದೆ. ಅದು ಪುನಶ್ಚೇತನ ಮಾಡ್ತೀವಿ ಅಂದ್ರೆ ಆ ಜಾಗನೇ ಫಾರೆಸ್ಟ್ ಸೇರಿದ್ದು ಅಂತಾರೆ. 100 ವರ್ಷ ಇತಿಹಾಸ ಇರೋ ಫ್ಯಾಕ್ಟ್ರಿ, ಆ ಜಾಗ ಇವತ್ತು ನಾವು ಫಾರೆಸ್ಟ್ ಅಂತ ಇವ್ರು ಹೇಳ್ತಾರೆ ಅಂದ್ರೆ ಇನ್ನೆಷ್ಟು ಜ್ಞಾನ ಇದೆ ಇವ್ರಿಗೆ. 100 ವರ್ಷದಿಂದ ಏನ್ ಮಾಡ್ತಿದ್ರು ಇವರೆಲ್ಲ? ಇವ್ರದೇ 60 ವರ್ಷ ಸರ್ಕಾರ ಇತ್ತು. ಅವತ್ ಮಾತಾಡ್ಬೋದಿತ್ತಲ್ಲ ಅದ್ರ ಬಗ್ಗೆ. ಸರ್ಕಾರಕ್ಕೆ ಸೇರಿದ್ದಲ್ಲ, ಇವಾಗ ಸರ್ಕಾರಕ್ಕೆ ಸೇರಿರೋದು. ಈ ತರ ಒಂದು ಕುಂಟು ನೆಪಗಳನ್ನ ಹುಡುಕಿ ಅಭಿವೃದ್ಧಿ ಮಾಡೋರ್ಗೂ ಬಿಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ಅದಕ್ಕೆ ಜನ ಈ ಸರಿ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಕೊಡ್ತಾರೆ. ಖಂಡಿತ. ಯಾಕಂದ್ರೆ MLAಗಳು, ಈ ಕಾಂಗ್ರೆಸ್ MLAಗಳಿಗೂ ಹೆಂಗ್ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರೆ, ಇನ್ 2 ವರ್ಷ ಬಿಟ್ಟು ನಾವ್ ಹೆಂಗ್ ಕ್ಷೇತ್ರಕ್ಕೆ ಹೋಗಿ ಮಕ ತೋರ್ಸೋದು ಅನ್ನೋ ತರ ಆಗ್ಬಿಟ್ಟಿದೆ. ಅಭಿವೃದ್ಧಿ ಕೊಡ್ತಾ ಇಲ್ವಲ್ಲ, ಇನ್ನೆಲ್ಲಿ ಹೋಗ್ತಾರೆ ಸರ್ ಅವರು? ಎಲ್ಲಾರ್ಗೂ ಅದೇ ಆಗಿದೆ. ಕಾಂಗ್ರೆಸ್ MLAಗಳೆಲ್ಲ ಮಿನಿಸ್ಟ್ರುಗಳ ಪರಿಸ್ಥಿತಿನೂ ಅದೇನೆ. ಇನ್ಚಾರ್ಜ್ ಮಿನಿಸ್ಟ್ರು ಅನ್ಕೋತಾರೆ, ಆ ಜಿಲ್ಲೆಗಳನ್ನ ಏನು ಅಭಿವೃದ್ಧಿ ಮಾಡ್ತಾ ಇದಾರೆ? ಹೌದು. ಏನು ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಸುಮ್ನೆ ಹೇಳ್ತಾ ಇದಾರೆ, ಇರೋ ಅಷ್ಟು ದಿವಸ ಕಾಲ ತಳ್ಳೋಣ ಅಂತ ತಳ್ತಾರೆ ಅಷ್ಟೇ. ಖಂಡಿತ ಸರ್. ಮೊನ್ನೆ ಆದಂತಹ ಬೈ ಎಲೆಕ್ಷನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, 2 ಕ್ಷೇತ್ರ ಕಾಂಗ್ರೆಸ್ ಇದ್ದಿದ್ದು. ಇನ್ನು ನಾವು ಮೇನ್ ಈಗ ಎಷ್ಟು ಮಟ್ಟಿಗೆ ಇಶ್ಯೂ ಕ್ರಿಯೇಟ್ ಆಯ್ತು ನಿಮಗೆ ಗೊತ್ತು. ಚುನಾವಣೆ ಆಗಿ 48 ಗಂಟೆಲೆ ಕಾಂಗ್ರೆಸ್ ಅಲ್ಲಿ ಎಷ್ಟು ಮಟ್ಟಿಗೆ ಹೈಡ್ರಾಮಾಗಳು ಎಲ್ಲ ಆಗೋಯ್ತು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಎಲ್ಲಿ ಮೈನಸ್ ಆಯ್ತು, ಅದನ್ನೇನಾದ್ರೂ BJP
JDS ಪ್ಲಸ್ ಮಾಡ್ಕೊಂಡಿದ್ಯಾ? ಹೆಂಗ ಅನ್ಸುತ್ತೆ ಸರ್ ಡೆಫಿನೆಟ್ ಆಗಿ ನಿಮ್ಗೆ? ಮಾಡಿದ್ದಾರೆ. 2 ದಿವಸ ಕುಮಾರಣ್ಣವರು ಬಾಗಲಕೋಟೆ ಮತ್ತು ಹ್ಮ್, ದಾವಣಗೆರೆಗೆ ಹೌದು ಕ್ಯಾಂಪೇನ್ಗೆ ಹೋಗಿದ್ರು. ಹೌದು. ಬಿಜೆಪಿಯವರು ಮಾಡಿದ್ದಾರೆ. ಜನಗಳಿಗೆ ಗೊತ್ತಿದೆ ಇವತ್ತು ಏನಾಗಿದೆ ಸಮಾಜದಲ್ಲಿ ಅಂತ. ಹ್ಮ್ ಅಲ್ಲೂ ನೀವು ಸೂಕ್ಷ್ಮವಾಗಿ ನೋಡ್ಬೋದು ನೀವು. ಹ್ಮ್ ಅವ್ರು ಏನ್ ಮಾಡಿದ್ರು ಅಲ್ಲಿ ಜನಾಂಗಗಳನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡಿದ್ರು. ಕರೆಕ್ಟ್. ಜನಾಂಗಗಳನ್ನ ಎತ್ತಿ ಕಟ್ಟಿ ಒಡೆದಾಳೋ ನೀತಿ ಪ್ರಾರಂಭ ಮಾಡಿದ್ರು. ಹ್ಮ್ ಇವಾಗ ಒಂದು ಬಾಗಲಕೋಟೆನಲ್ಲಿ ಒಬ್ರು ಶಾಸಕರು ತೀರೋದ್ರು ಅಂದ್ರೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತಾರೆ. ಅಲ್ಲ, ಸಿದ್ದರಾಮಯ್ಯ ಅವರೇ ಹೇಳ್ತಾರಲ್ಲ ಸರ್, ಅಲ್ಲಲ್ಲ, ಇದು ಪರಂಪರೆಯ ವಂಶ ಪಾರಂಪರ್ಯವಾಗಿ ಹೌದು. ಕಾಂಗ್ರೆಸ್ ಬಂದಿರೋದೇ ಹಿಂಗೆ ಅಂತ. ಹಂಗೆ ಬಂದಿದೆ ತಾನೇ. ಹಾ. ಅದನ್ನ ದೇವೇಗೌಡರ ಫ್ಯಾಮಿಲಿಗೆ ಯಾಕೆ ಅನ್ವಯ ಆಗ್ಬಾರ್ದು? ಅದನ್ನ ಜನ ಕೇಳ್ತಾ ಇರೋದು ಅಲ್ವಾ? ಇದು ಕುಟುಂಬ ರಾಜಕಾರಣ. ಇವಾಗ ಎಷ್ಟ್ ಜನ ಬೇಕು? ಹ್ಮ್ ಜವಾಹರ್ಲಾಲ್ ನೆಹರು ಕಾಲದಿಂದಾನು ಬಂದಿದೆ. ಹೌದು ಇವಾಗ ಸಿದ್ದರಾಮಯ್ಯನ ಮಗನೂ ಬಂದಿದ್ದಾನೆ. ಹೌದು. ಒಬ್ಬ ಮಗ ಹೋದ್ರು ಇನ್ನೊಬ್ಬ ಮಗ ಇದಾರಲ್ಲ, ಅವನ್ MLC ಮಾಡಿದ್ದಾರೆ. ಮೊಮ್ಮಗ ಎಷ್ಟ್ ಜನ ಓಡಾಡೋದ್ರಲ್ಲ, ಬೇಕು? ಮೊಮ್ಮಗನು ಕಳೆದ ಬಾರಿ. ಎಷ್ಟ್ ಜನ ಬೇಕು? ಕಾಂಗ್ರೆಸ್ ಲೀಡರ್ಗಳು ಎಷ್ಟು ಫ್ಯಾಮಿಲಿಲಿ ಬಂದಿಲ್ಲ ಅವೆಲ್ಲ. ಹ್ಮ್ ಆಮೇಲೆ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿ, ದೇವೇಗೌಡರ ಕುಟುಂಬದಲ್ಲಿ ಯಾರೇ ರಾಜಕೀಯಕ್ಕೆ ಬಂದಿದ್ರು ಹಿಂಬಾಗ್ಲಿಂದ ಯಾರು ಬಂದಿಲ್ಲ. ಕರೆಕ್ಟ್. ನೇರವಾಗಿ ಚುನಾವಣೆನ ಎದುರಿಸಿ ಬಂದಿದ್ದಾರೆ. ಹೌದು ಆದ್ರೆ ಇವರೆಲ್ಲ ಹಿಂಬಾಗ್ಲಿಂದ MLCಗಳು, ರಾಜ್ಯಸಭಾ ಮೆಂಬರ್ ಈ ತರ ಹಾಕೊಂಡ್ ಬರ್ತಾರೆ. ಹೌದು. ಅದನ್ನ ಯೋಚನೆ ಮಾಡಿ. ಹ್ಮ್ ಮಾತಾಡ್ಬೇಕು ಅಂದ್ರೆ ಒಂದು ನೈತಿಕತೆ ಇರಬೇಕು. ಹ್ಮ್ ಇವಾಗ ಒಬ್ಬ ಡಾಕ್ಟ್ರು ಮಗ ಡಾಕ್ಟ್ರ್ ಓದ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಓದ್ತಾನೆ. ರಾಜಕಾರಣಿ ಮಗ ಏನ್ ಮಾಡ್ಬೇಕು? ರಾಜಕಾರಣ ಮಾಡಬಾರ್ದಾ? ಮಾಡ್ಬೋದು. ಮಾಡ್ಬೋದಲ್ವಾ? ಅದು ಗೊತ್ತಿದೆ ಇವ್ರಿಗೆಲ್ಲ. ಆದ್ರೂ ಹ್ಮ್. ದೇವೇಗೌಡರ ಫ್ಯಾಮಿಲಿ ಮಾತ್ರ ಕುಟುಂಬ ಅಲ್ಲ ರಾಜಕಾರಣ. ಸರ್, ಈಗ ಬೇರೆಯವ್ರದ್ರಲ್ಲಿ ಇದನ್ನೇ ಇಲ್ಲ. ಈಗ MB ಪಾಟೀಲ್ ಅವರು ನೀವ್ ಹೇಳದ್ ಮಾತನ್ನೇ ಹೇಳ್ತಾರೆ. ಹ್ಮ್. ಹೌದಲ್ವಾ? ಇದೇ ಕಾಂಗ್ರೆಸ್ನವರು ದೇವೇಗೌಡರು ಕುಟುಂಬನ ಯಾಕೆ ಟೀಕಿಸ್ತಾರೆ? ಇದು ಜನ ಕೇಳ್ತಾ ಇರೋ ಪ್ರಶ್ನೆ. ಇದೇ MB ಪಾಟೀಲ್ ಅವರು ನೀವು ಹೇಳದನ್ನೇ ಹೇಳಿದ್ರು, ಡಾಕ್ಟ್ರು ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ರಾಜಕಾರಣಿ ಮಗ ರಾಜಕಾರಣಿ ಆಗಬಾರ್ದ ಅಂತ ಹೇಳಿ. ಬಟ್ ಪದೇ ಪದೇ ಕುಟುಂಬ ರಾಜಕಾರಣ ಅಂತ ಹೇಳಿ ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲೂ ಜನರ ಮುಂದೆ ಇದೊಂದೇ ಇಡೋದು. ಅವ್ರಿಗೆ ಏನಂದ್ರೆ ಬೇರೆ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಅಲಿಗೇಷನ್ ಮಾಡಕ್ಕೆ ಏನು ವಿಷಯಗಳಿಲ್ವಲ್ಲ. ವಿಷಯಗಳಿದ್ರೆ ತಾನೇ ಅವ್ರ ಮೇಲೆ ಅಲಿಗೇಷನ್ ಮಾಡಕ್ಕಾಗತ್ತೆ. ಇವಾಗ ಅವ್ರೇನೋ ಎಲ್ಲೆಲ್ಲೋ 100 ಎಕರೆ 200 ಎಕರೆ ಯಾವ್ದು ಲ್ಯಾಂಡ್ಗಳು ಗ್ರಾಬ್ ಮಾಡಿಲ್ಲ. ಹೌದು. ಇಲ್ಲ ಯಾವ್ದೋ 100 ಬಿಲ್ಡಿಂಗ್ಗಳು ತೆಗೆದಿಟ್ಕೊಂಡಿಲ್ಲ ಅಲ್ವಾ? ಅವ್ರ ಮನೆ ಬಾಗಿಲಿಗೆ ಬರೋರು ಎಂತ? ಅವರು ಬಿಲ್ಡರ್ಗಳು ಯಾವತ್ತೂ ಅವ್ರ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳಲ್ಲ, ಅವ್ರ ಮನೆ ಒಳಗೆ ಹೋಗಿ ಸೇರ್ಕೊಳ್ಳಲ್ಲ. ಹೌದು. ಅವ್ರ ಮನೆ ಬಾಗಿಲಿಗೆ ಬರೋರೆಲ್ಲ ಬಡವರು. ಮೊನ್ನೆ ಹೌದು. ನೀವು ನೋಡಿದೀರಾ, ಒಂದು ಹೆಣ್ಣು ಮಗುಗೆ ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅಯ್ಯೋ ಅವ್ರು ಸರ್, ಅದು ವೈಯಕ್ತಿಕವಾಗಿ ಎಷ್ಟು ಜನಕ್ಕೆ ಮಾಡ್ಲಿಕ್ಕೆ ಆಗತ್ತೆ ಹೇಳಿ? ಪ್ರತಿಯೊಬ್ಬರಿಗೂ ಕಣ್ಣು ಯಾರೋ ಇವಾಗ- ಒಬ್ಬ ಯೂಟ್ಯೂಬರ್ ಹಾಕ್ದಂತ ಹಾ. ವಿಡಿಯೋ, ಹಾ. ಕುಮಾರಣ್ಣ ಅವ್ರ ಮನೆಗ್ ಹೋಗಿ ಹಾ. ಅಲ್ಲೇ ಕುತ್ಕೊಂಡ್ ಮಾತಾಡಿ, ಹಾ. ಈ ತಾಯಿಗೆ ಹಾ. ಮನೆ ಭೋಗ್ಯಕ್ ಹಾಕಿಸ್ಬೇಕು, ಎಷ್ಟಾಗತ್ತೆ? ಆತ 20 ಲಕ್ಷ ಅಂತಾನೆ ಹೇಳ್ತಾರೆ. ಹೌದಾ, ಸರಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಹೇಳೋದು, ಈ ತರದ್ದು ಲಕ್ಷಾಂತರ ಕೇಸ್ ಇದೆ ನಮ್ಮ ಹೌದು ರಾಜ್ಯದಲ್ಲಿ. ಹೌದು, ಅಷ್ಟು ಜನಕ್ಕೂ ವೈಯಕ್ತಿಕವಾಗಿ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರಗಳಿರೋದು ಏನಕ್ಕೆ? ಖಂಡಿತ. ಜಿಲ್ಲಾ ಪಂಚಾಯತಿಗಳಿರೋದು ಏನಕ್ಕೆ? ಆ ಭಾಗಗಳಲ್ಲಿ ಅವ್ರು ನೆರವು ಮಾಡ್ಬೇಕು ಅನ್ನೋದೇ ಉದ್ದೇಶ ಇರೋದು. ಬಟ್ ಆದ್ರೂ ಜನ ಅದನ್ನ ಅವ್ರಿಗೆ ತಲೆಗೆ ಹಾಕೊಳ್ಳೋದಿಲ್ಲ. ಕುಮಾರಣ್ಣವ್ರು ಅವ್ರ ಕೈಲಿ ಏನಾಗುತ್ತೆ? ಅವ್ರ ಗ್ರಾಂಟ್ಗಳು ಏನ್ ಬರುತ್ತೆ, ಎಷ್ಟಾಗತ್ತೆ ಅದ್ರಲ್ಲಿ ಮಾಡ್ತಾ ಇದಾರೆ. ಸರ್, ಅದನ್ನ ಎಷ್ಟೋ ನೆನ್ಸ್ಕೊಬೇಕು. 1000 ಗಾಡಿಗಳನ್ನ ಕೊಡ್ಸಿದ್ರಲ್ಲ ಸರ್ ಅಂಗವಿಕಲರಿಗೆ. ಮೊನ್ನೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ. ಹೌದು. ಎಂತ ಅದ್ಭುತವಾದ ಯಾರ್ ಕಾರ್ಯಕ್ರಮ ಕೊಡ್ತಾರೆ? ಸರ್ ಅದು. ಎಷ್ಟು ನೋಡಿ ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಎಷ್ಟು ಸ್ಕೂಲ್ಗಳು ರಿನ್ಯೂವೇಟ್ ಮಾಡಿಸಿದಾರೆ ಅವ್ರ ಫಂಡ್ ಅಲ್ಲಿ. ಮತ್ತೆ ಸರ್ಕಾರಿ ಶಾಲೆಗಳನ್ನ, ಸುಮಾರು ಶಾಲೆಗಳನ್ನ ನವೀಕರಣ ಮಾಡಿದ್ದಾರೆ. ಕೆಲವು ಶಾಲೆಗಳಿಗೆ ಬಸ್ ಕೊಡಿಸ್ತಾ ಇದ್ದಾರೆ ಮಕ್ಕಳುಗಳು ಹೋಗೋದಿಕ್ಕೆ ಬರೋದಿಕ್ಕೆ. ಇನ್ನೇನ್ ಮಾಡ್ಬೇಕಾಗತ್ತೆ? ಖಂಡಿತ ಸರ್. ಇನ್ನೊಂದು ಮಾತು, ಕುಮಾರಣ್ಣ ಅವರು ರಾಜ್ಯ ರಾಜಕಾರಣವನ್ನ ಬಿಟ್ಟು ಕೇಂದ್ರಕ್ಕೆ ಹೋಗಿದ್ದು, ಇಲ್ಲಿ ರಾಜ್ಯದಲ್ಲಿ ಏನಾದ್ರೂ JDS ಮಂಕಾಯ್ತಾ ಅನ್ನೋದು ಒಂದಷ್ಟು ಚರ್ಚೆ ಆಗ್ತಾ ಇದ್ದಂತ ವಿಚಾರಗಳು. ಇದ್ರ ಬಗ್ಗೆ ಜನರಿಗೆ ಕ್ಲಾರಿಟಿ ಕೊಡೋದಾದ್ರೆ, ಯಾಕಂದ್ರೆ ಸ್ವತಃ JDS ಕಾರ್ಯಕರ್ತರುಗಳೇ ಮಾತಾಡ್ತಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಹೋಗ್ಬಾರ್ದಿತ್ತಪ್ಪ ಕುಮಾರಣ್ಣ, ರಾಜ್ಯದಲ್ಲೇ ಇರ್ಬೇಕಿತ್ತಪ್ಪ ಅನ್ನೋ ತರ. ಇಲ್ಲ, ಅದ್ರ ಉದ್ದೇಶ ಅದಲ್ಲ. ಹ್ಮ್. ಅವ್ರಿಗೆ ಏನಂದ್ರೆ, ಇವಾಗ ಒಂದು ಸೆಂಟ್ರಲ್ ಅಲ್ಲಿ ಏನು BJP ಜೊತೆ ಏನ್ ಮೈತ್ರಿ ಆಯ್ತು, ಚುನಾವಣೆಗಳಾಗ್ಬೇಕು, ನೀವು ನಮ್ಮ ಜೊತೆಲಿ ಬರ್ಬೇಕು ಅಂತ ಹೋದಾಗ ಮೋದಿ ಅವ್ರು ಹಾಕಿದ ಮೊದಲನೇ ಷರತ್ತು ಅದು, ನೀವು MP ಆಗಿ ಸೆಂಟ್ರಲ್ ಬನ್ನಿ ಸ್ವಲ್ಪ ದಿವಸ, ಆಮೇಲೆ ನಿಮ್ಮ ರಾಜ್ಯಕ್ಕೆ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಮಾತಿಗೆ ಕಟ್ಟು ಬಿದ್ದು, ಆಮೇಲೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಬೇಕಲ್ಲ. ಖಂಡಿತ. ಅದಕ್ಕೆ ನಮ್ಮ ಮಂಡ್ಯ ಜನಗಳ ಒತ್ತಾಯದ ಮೇರೆಗೆ ಅವರು ಅಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ನಮ್ಮ ಪಕ್ಷ 3 ಸ್ಥಳಗಳನ್ನು ಗೆದ್ದಿದ್ದೀವಿ. ಇವತ್ತು ಮಂತ್ರಿಗಳಾಗಿದ್ದಾರೆ. ಅವ್ರ ಮಂತ್ರಿಗಳಾಗಿ ಏನು ಅಲ್ಲೇ ಕೂತಿಲ್ಲ, ಇಲ್ಲೂ ವಾರಕ್ಕೆ 1 ದಿವಸ 2 ದಿವಸ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಅವ್ರ ಮನೆ ಬಾಗಿಲಿಗೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಜನ ಪಾಪ.
ಸರ್ ಇಲ್ಲಿಂದ ನೂರಾರು ಜನ ಡೆಲ್ಲಿಗೂ ನಿಂತಿರ್ತಾರೆ. ನವದೆಹಲಿಗೆ ಹೋಗಿದ್ರಲ್ಲ ಸರ್, ಸುಮಾರು 50ಕ್ಕೂ ಜನ ಹೆಚ್ಚು ಡೆಲ್ಲಿಗೆ ಜನ ಹೋಗಿದ್ದಾರೆ. ಅವ್ರೆಲ್ರು ಮಧ್ಯದಲ್ಲಿ ಕುತ್ಕೊಂಡು ಊಟ ಮಾಡಿದ್ದಾರೆ, ಊಟ ಹಾಕ್ಸಿದ್ದಾರೆ. ಅವ್ರ ಮನೆಗೆ ಹೋದ್ರೆ ಹ್ಮ್. ಯಾರಿಗೂ ಊಟ ಇಲ್ಲದೆ ಕಳ್ಸಲ್ಲ ಡೆಲ್ಲಿಗೆ. ಹ್ಮ್ ಕಂಪಲ್ಸರಿ ಊಟ ಮಾಡೇ ಹೋಗ್ಬೇಕು. ಎಷ್ಟು ಜನ ಮಾಡ್ತಾರ ಆ ಥರ? ಹೌದು ಎಲ್ಲಾರ್ಗೂ ಇವ್ರದೇ ರೀತಿಲಿ ಇರುತ್ತಲ್ವ ಸೌಲಭ್ಯಗಳು, ಯಾಕೆ ಖಂಡಿತ ಮಾಡಬಾರ್ದು? ಹೌದು ಅದನ್ನೇ ಮಾನವೀಯತೆ ಅಂತ ಹೇಳೋದು. ಸರ್. ಅದಕ್ಕೇನೆ ಸರ್, ಪಕ್ಷಾತೀತವಾಗಿ ಯಾಕೆ ಕುಮಾರಸ್ವಾಮಿ ಅವ್ರು ಇಷ್ಟ ಆಗ್ತಾರೆ, ಯಾವ್ದಾದ್ರು ಒಂದು ಮಗುನು ಕೂಡ ಕುಮಾರಣ್ಣನ ಹೆಸರು ಹೇಳುತ್ತೆ. ಹೌದು. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಜನರ ಹೃದಯದಲ್ಲಿ ಇದ್ದಾರೆ ಅವರು. ಮತ್ತೊಮ್ಮೆ ಕುಮಾರಣ್ಣ ಬರಬೇಕು ಅನ್ನೋ ಆಶಯ ಅದು 2028ಕ್ಕೆ ಈಡೇರ್ಲಿ ಅನ್ನೋದು ನಮ್ಮ ಆಶಯ ಕೂಡ ಅಷ್ಟೇನೆ ಸರ್. ಡೆಫಿನೆಟ್ ಆಗಿ ಇವತ್ತೇನು ರಾಜಕೀಯದಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ, ಎಲ್ಲ ವಿಷಯಗಳ್ನು ಜನತೆ ಇವತ್ತೇನು ದಡ್ರೇನಲ್ಲ, ಎಲ್ಲ ಹೌದು. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇವತ್ತು ಯಾರನ್ನೇ ಹೋಗಿ ಕೇಳಿದ್ರು ನಾವು ಪಕ್ಷದ ಅಭಿಮಾನಿಗಳು, ಪಕ್ಷದ ಕಟ್ಟಾಳುಗಳು, ನಮ್ಮ ಮಾತು ಪಕ್ಕಕ್ಕಿಡಿ. ಹೌದು ಸಾರ್ವಜನಿಕವಾಗಿ ಜನಗಳು, ಒಬ್ಬ ಬಡವ ಇರ್ಬೋದು, ಒಬ್ಬ ಹ್ಮ್. ಶ್ರೀಮಂತ ಇರ್ಬೋದು, ಯಾರ ಹೌದು. ಹತ್ರ ಹೋಗಿ ಕೇಳಿದ್ರು ಹ್ಮ್ ಕುಮಾರಣ್ಣವರೇ ಬರಬೇಕು ಇಲ್ಲಿ ಅನ್ನೋದನ್ನ ಹ್ಮ್ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಮುಂದಿನ ಹ್ಮ್. ದಿನಗಳಲ್ಲಿ ಡೆಫಿನೆಟ್ ಆಗಿ ಅದಾಗುತ್ತೆ. ಹ್ಮ್ ಕುಮಾರಣ್ಣವರು ನಮ್ಮ ರಾಜ್ಯವನ್ನ ಕಾಪಾಡ್ತಾರೆ, ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಎಲ್ಲರಿಗೂ ಇದೆ. ಖಂಡಿತ ಸರ್. ಇನ್ನೊಂದು ವಿಚಾರ, ಈ ದಾವಣಗೆರೆ ದಕ್ಷಿಣದಾದ್ಮೇಲೆ ಸಿಎಂ ಆಪ್ತರನ್ನ ತಲೆದಂಡ ಆಗುತ್ತೆ, ವಜಾ ಮಾಡ್ತಾರೆ ಅಬ್ದುಲ್ ಜಬ್ಬಾರು ಮತ್ತೆ ನಸೀರ್ ಅಹಮದ್. ಅದಾದ್ಮೇಲೆ ಒಂದು ಪ್ರಶ್ನೆ, ಜಮೀರ್ ಅವ್ರಿಗೂ ತೂಗುಗತ್ತಿ, ಜಮೀರ್ ಅವರ ತಲೆದಂಡ ಆಗತ್ತೆ ಅಂತ. ಆಗೊಂದು ವಿಚಾರ ಕಳೆದ ಒಂದು 3-4 ದಿನ ಸಿಕ್ಕಾಪಟ್ಟೆ ಓಡಾಡುತ್ತೆ, ನಿಮ್ ಗಮನಕ್ಕೂ ಬಂದಿರುತ್ತೆ. JDS-ಗೆ ಬರ್ತಾರೆ ಜಮೀರು, ಮತ್ತೆ ವಾಪಸ್ ಬರ್ತಾರೆ, ಕುಚುಕುಗಳು ಒಂದಾಗ್ತಾರೆ, ಈ ರೀತಿ ಡಿಫ್ರೆಂಟ್ ತಮ್ಲೈನ್ಗಳು ಬೇರೆ ಬೇರೆ ಚಾನೆಲ್ಗಳಲ್ಲಿ ನಾವು ನೋಡಿದ್ವಿ ಇದು ಸರ್. ಏನಾಗತ್ತೆ ಒಂದ್ ಹೇಳ್ತೀನಿ ಕೇಳಿ. ಇವತ್ತು ಜಮೀರ್ಗೆ JDS ಅನಿವಾರ್ಯ ಆಗ್ಬೋದು, ಆದ್ರೆ ಕುಮಾರಣ್ಣವ್ರಿಗೆ ಜಮೀರ್ ಅನಿವಾರ್ಯ ಅಲ್ಲ. ನಿನ್ನೆ ಅದು ಕ್ಲಾರಿಟಿ ಕೊಟ್ಟರು ಅವರು, ಕುಮಾರಣ್ಣ ಅವರು. ಅರ್ಥ ಆಯ್ತಲ್ಲ? ಹೌದು. ಜಮೀರ್ಗೆ ಅಲ್ಲಿ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ, ಬಂದ್ರೆ ಇಲ್ಲಿಗೆ ಬರ್ಬೇಕು. ಆದ್ರೆ ಕುಮಾರಣ್ಣವ್ರಿಗೆ ಅವ್ರು ಬರ್ಲೇಬೇಕು ಸರ್ ಏನೋ ಅನ್ನೋದಿಲ್ಲ. ಸ್ವಂತ ಪಕ್ಷ ಕಟ್ತಾರೆ ಅನ್ನೋ ಮಾತು ನಿಮಗ್ ಅದು ಗೊತ್ತಿದೆ? ನೋಡಿ, ಹಾ? ಈಗ ಒಂದು ಪಕ್ಷ ಕಟ್ಟೋದು, ಎಷ್ಟೋ ಜನ ಯಡಿಯೂರಪ್ಪನಂತವರೇ ಪಕ್ಷ ಕಟ್ಬಿಟ್ರು, ಏನಾಯ್ತು? ಏನಾಗ್ಲಿಲ್ಲ. ಈಗ ಯತ್ನಾಳ್ ಅವರು ಕಟ್ಟಕ್ ಹೊರಟಿದ್ದಾರೆ ಸರ್. ನೋಡಿ ಮೇಡಮ್, ಪಕ್ಷ ಕಟ್ಟೋದು ಸುಮ್ಮನೆ ಬಾಯಲ್ಲಿ ಹೇಳ್ದಷ್ಟು ಈಸಿ ಏನಲ್ಲ. ಸುಮಾರು ಜನ ಕಟ್ಟಿದ್ರು, ರಾಮುಲು ಅವ್ರು ಕಟ್ಟಿದ್ರು, ಯಡಿಯೂರಪ್ಪ ಅವ್ರು ಕಟ್ಟಿದ್ರು, ಬಂಗಾರಪ್ಪ ಅವ್ರು ಕಟ್ಟಿದ್ರು ಆ ಕಾಲದಲ್ಲಿ. ಹೌದು. ಯಾರು ಕಟ್ಟಿದ್ರು ನಮ್ಮ ದೇವೇಗೌಡರು ಒಂದು ಮನಸ್ಥಿತಿ ಏನಿದೆ, ಅವರು ಗಟ್ಟಿ ಛಲವಾದಿಗಳು. ಅವ್ರು ಇಂಥ ಕೆಲಸ ಆಗಬೇಕು, ಹಿಂಗೆ ಆಗಬೇಕು ಅಂದರೆ ಬಡವ್ರ ಪರ ನಿಂತ್ಕೊಂಡು ಮಾಡೋ ಅಂಥವ್ರು. 25 ವರ್ಷ ತುಂಬಿದೆ ಒಂದು ಪ್ರಾದೇಶಿಕ ಪಕ್ಷ ಅಂದರೆ ನೀವು ಯೋಚನೆ ಮಾಡಿ. ಕರೆಕ್ಟ್ ಅಷ್ಟು ಈಸಿಯಾಗಿ ಯಾರೂ ಬಾಯಲ್ಲಿ ಹೇಳ್ದಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಕರೆಕ್ಟ್. ಯಾರು ಬೇಕಾದ್ರೂ ಹೇಳ್ಬೋದು ಒಂದೇ ಸೀಟ್ ಗೆದ್ದಿದ್ರು, 2 ಸೀಟ್ ಗೆದ್ದಿದ್ರು ಅಂತ. ಸರ್, ಅದಾದ್ಮೇಲೆ ಅದು ತಿರ್ಗಾ ಗೆದ್ದು- ಎದ್ದು ಬಂದು ಗೆದ್ದು ಸರ್ ತೋರಿಸಿರೋದು ಪ್ರಧಾನಿ ಆಗೋದಿದೆಯಲ್ಲ ಸರ್, ಹಾ. ಸಾಮಾನ್ಯದ ಮಾತಾ. ಲೆಕ್ಕ ಹಾಕಿ. ಇವತ್ತು ಡೆಲ್ಲಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಾರ್ತ್ ಇಂಡಿಯಾದವ್ರ ಲಾಬಿ ಯಾವ ಮಟ್ಟಕ್ಕಿದೆ. ಅವರೇ ದೇವೇಗೌಡರು ನೀವು ಪ್ರಧಾನಿ ಆಗಿ ಅಂತ ಅಂದಿದ್ದಾರೆ ಅಂದರೆ, ಅವತ್ತು ಈ ವಿಷಯ ನಿಮ್ಮ ಇಬ್ಬರಲ್ಲೇ ಇರಲಿ, ನೀವೇನು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಬೇಡಿ. ಹ್ಮ್. ರಾಮಕೃಷ್ಣೇಗೌಡರು ತುಂಬಾ ಸ್ಟ್ರಾಂಗ್ ಆಗಿ ಟ್ರೈ ಮಾಡಿದ್ರು ಅವತ್ತು ಪ್ರಧಾನಮಂತ್ರಿ ಆಗೋದಕ್ಕೆ. ಚಂದ್ರಶೇಖರ್ ಅವ್ರನ್ನೆಲ್ಲ ಇಟ್ಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ದೇವೇಗೌಡರಾದ್ರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಹೌದು ಆ ರೀತಿ ಸರ್. ಈಗ ದೇವೇಗೌಡರು ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅನ್ನೋ ಮಾತು ಇದೆ. ಮೇಡಮ್, ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದಾಗ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಕ್ಲೋಸ್ ಆಗಿತ್ತು, ಹ್ಮ್ ಅದನ್ನ ಓಪನ್ ಮಾಡಿ ಸಾರ್ವಜನಿಕರಿಗೆ ಬಿಟ್ರು. ಹ್ಮ್ ಜಮ್ಮು ಕಾಶ್ಮೀರ ಹ್ಮ್ ಮಿಲಿಟರಿ ಆಡಳಿತ ಇತ್ತು, ಓಪನ್ ಆಗಿ ಜೀಪ್ ತಗೊಂಡು ಹೋದ್ರು ಪ್ರಧಾನಮಂತ್ರಿಗಳಾಗಿ. ಹೌದು. ಇಂಥವೆಲ್ಲ ಅಲ್ಲಿ ಜನಗಳು ಯಾರು ಮರೆಯೋದಿಲ್ಲ. ಕರೆಕ್ಟ್. ಅರ್ಥ ಆಯ್ತಲ್ಲ? ಈ ಥರದ್ದು ಇವತ್ತು ಪಂಜಾಬಲ್ಲಿ ಅವ್ರ ಹೆಸರಲ್ಲಿ ಒಂದು ಭತ್ತ ಬೆಳೀತಾರೆ ಅಂದ್ರೆ ನೀವು ಯೋಚನೆ ಮಾಡಬೇಕು. ಹೌದು ಹೌದು ಸರ್, ಅದ್ರ ಬಗ್ಗೆ ನಾನು ನಮ್ಮಲ್ಲಿರೋ ಕೇಳಿದ್ದೆ ಜನಗಳು ಸರ್. ಅವ್ರ ಮಾತಾಡೋದಿಲ್ಲ. ಹೆಸರಲ್ಲಿ ಒಂದು ಭತ್ತದ ತಳಿ ಇದೆಯಂತೆ. ಹಾ, ಅಂದ್ರೆ ನೋಡಿ ಲೆಕ್ಕ ವೀಕ್ಷಕರೇ, ಹಾಕೊಳ್ಳಿ. ಎಂತ ಅದ್ಭುತ. ಅಲ್ವಾ? ದೇವೇಗೌಡರು ಹೆಸರಲ್ಲಿ ಒಂದು ಹಾ. ಭತ್ತದ ತಳಿ. ಯೋಚನೆ ಮಾಡಿ. ಅಂಥ ಮನುಷ್ಯರು ನಮ್ಮ ದೇಶಕ್ಕೆ ಎಲ್ಲೂ ಮತ್ತೆ ಸಿಗೋದಿಲ್ಲ. ಅವರು ಒಬ್ಬರೇ ಗೌಡ್ರು ಅಂದರೆ ದೇವೇಗೌಡ್ರೆ. ಖಂಡಿತ ಸರ್. ಸರ್, ಈಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. 3 ಬಾರಿ ಅವ್ರಿಗೆ ಗೆಲ್ಲುವುದಕ್ಕಾಗ್ಲಿಲ್ಲ. ಬಟ್ ಆದ್ರೂ ಅವ್ರು ಛಲ ಬಿಟ್ಟಿಲ್ಲ ಸರ್. ತಾನು ಸೋತಿದ್ದೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮನೇಲಿ ಕುತ್ಕೊಂಡಿಲ್ಲ. ಇವತ್ತಿಗೂ ಕೂಡ ಪ್ರತಿ ಹಳ್ಳಿಗೂ ಹೋಗ್ತಾರೆ. ಇವತ್ತಿಗೂ ಮಂಡ್ಯ ಭಾಗದಲ್ಲಿ ಹೋಗಿ, ಮಂಡ್ಯ, ಹಾಸನಿಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಹೋಗ್ತಾರೆ. ಯಾರೇ ಕಷ್ಟ ಅಂದ್ರೂ ಹೋಗ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಪಕ್ಷದ ವತಿಯಿಂದ ಏನ್ ಬೇಕು ಮಾಡ್ತಾರೆ. ಅಯ್ಯೋ ನಾನು 3 ಬಾರಿ ಸೋತ್ಬಿಟ್ಟೆ, ಜನ ನನ್ನನ್ನು ಸೋತ್ಬಿಟ್ರು ಅಂತ ಹೇಳಿ
ಜನರಿಗೆ ಯಾವತ್ತೂ ಹಿಡಿ ಶಾಪ ಹಾಕಿಲ್ಲ, ನಾವೆಲ್ಲೂ ಕೂಡ ನೋಡಿಲ್ಲ. ಆಯ್ತು ಬ್ರದರ್ ಮಾಡೋಣ, ಜನ ಕೈ ಹಿಡಿತಾರೆ ಇದೇ ರೀತಿ. ಬಟ್ ಮೊನ್ನೆ ಅವರೊಂದು ಭಾಷಣ ಕೇಳಿದಾಗ ಸರ್, ನನಗೆ ಪರ್ಸ್ನಲಿ ತುಂಬಾ ಜನ ಹೇಳಿದ್ರು, ಬಹಳ ಅದ್ಭುತವಾಗಿ ಭಾಷಣ ಮಾಡಿದ್ರು ಅವರು. ಮೊನ್ನೆಯ ಕಾರ್ಯಕ್ರಮ ಸಮಾವೇಶದಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನಷ್ಟು ದಿನದಿಂದ ದಿನಕ್ಕೆ ಅವರು ಕುಗ್ತಾ ಇಲ್ಲ. ಯಾರು ಎಷ್ಟೇ ಕುಗ್ಸೋದಕ್ ಪ್ರಯತ್ನ ಪಟ್ಟರು ಕೂಡ ದಿನದಿಂದ ದಿನಕ್ಕೆ ಅವರು ಹಿಗ್ತಾ ಇದ್ದಾರೆ, ಮತ್ತಷ್ಟು ಬೆಳೀತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 3 ಸರಿ ಚುನಾವಣೆಯಲ್ಲಿ ಸೋತರು ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದು ಅವರು ಸೋತೆ ಅಂತ ಯಾವತ್ತು ನೀವು ಹೇಳ್ದಂಗೆ ಒಂದ್ ದಿವಸನೂ ಮನೇಲಿ ಕೂತ್ಕೊಳ್ಳಿಲ್ಲ. ಇಲ್ಲ, ಹೌದು. ಅವರು ಏನು ಅವ್ರ ತಂದೆ ಕುಮಾರಸ್ವಾಮಿ ಅವರು, ತಾತ ದೇವೇಗೌಡರ ಅಪ್ಪಾಜಿ ಅವರು ಸಾರ್ವಜನಿಕನ ಬದುಕನ್ನು ಏನ್ ರೂಢಿಸ್ಕೊಂಡಿದ್ರು ಅದೇ ಹಾದಿನಲ್ಲಿ ಹೋಗ್ತಾ ಇದ್ದಾರೆ. ಹೌದು. ಅವರು ಇವತ್ತು ಎಷ್ಟು ಪರಿಪಕ್ವವಾಗಿ ಭಾಷಣ ಮಾಡ್ತಾರೆ, ಜನಗಳ ಮನಸ್ಸನ್ನು ಯಾವ ರೀತಿ ಸ್ಪಂದಿಸ್ತಾರೆ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ. ಆಮೇಲೆ ಇವತ್ತು ನೀವು ನೋಡಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಒಂದು ಪಕ್ಷದಲ್ಲಿ ಯುವ ನಾಯಕರು ಯಾರೂ ಇಲ್ಲ. ಹೌದು. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ನಾಯಕರಾಗಿ ಇಡೀ ರಾಜ್ಯ ಸುತ್ತಿದ್ದಾರೆ. ಮೊನ್ನೆ 2 ದಿವಸದಿಂದ ಕಡೂರಲ್ಲಿ ಅವ್ರ ಜನ ಬೆಂಬಲ ನೋಡ್ಬೇಕಿತ್ತು. ಹೌದು ಸರ್, ಸಹಿ ಸಂಗ್ರಹ ಕಾರ್ಯಕ್ರಮ ಅದೊಂದು ಅದ್ಭುತವಾದಂತ ಕಾರ್ಯಕ್ರಮ. ಯಾವ ರೀತಿ ಇತ್ತು ನೋಡಿ, ಎಲ್ಲೇ ಹೋದ್ರೂ ಜನ ಸೇರ್ತಾ ಇದ್ದಾರೆ. ಅದು ದಿಕ್ಸೂಚಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಗಗಳಲ್ಲೂ ಜನತಾದಳ ಇದೆ. ಯುವಕರು ಮತ್ತೆ ಮಹಿಳೆಯರು ತುಂಬಾ ಹೆಚ್ಚು ಪ್ರಬಲರಾಗಿ JDSಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಯಶಸ್ವಿ ಆಗ್ತೀವಿ. ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಖಂಡಿತ ಸರ್. ಸರ್, ಈಗ ನಾವು ಮಂಡ್ಯ ಬಗ್ಗೆ ಮಾತನಾಡೋದಾದ್ರೆ, JDSನ ಭದ್ರಕೋಟೆಯಾಗಿದ್ದಂಥದ್ದು ಮಂಡ್ಯ. ಬಟ್ ಕಳೆದ ಬಾರಿ ಸ್ವಲ್ಪ ನೀವು ಹೇಳಿದಾಗೆ ಒಂದ್ 2,000-3,000 ಲೀಡಲ್ಲಿ ಕೈ ತಪ್ಪಿದೆ. ಬಟ್ ಮುಂದಿನ ದಿನಗಳಲ್ಲಿ ಮಂಡ್ಯ ಮತ್ತೆ JDS ಕೈವಶ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ನಡೀತಾ ಇದೆ ಸರ್ ತಯಾರಿ? ಇವಾಗ ನೀವು ಏನು ಲಾಸ್ಟ್ ಟೈಮ್ 2-3 ಸಾವಿರ ಓಟ್ಗಳಲ್ಲಿ ಕೆಲವು ಕ್ಷೇತ್ರಗಳು ಹೋಯ್ತು. ಹೌದು. ಅದರಲ್ಲಿ ನಮ್ಮ ಪಕ್ಷದ ಹಲವಾರು ನಾಯಕರುಗಳು ಬೇರೆ ಬೇರೆ ಪಕ್ಷದ ಕಡೆ ವಾಲಿದ್ದು ಒಂದಿರ್ಬೋದು, ಮತ್ತೆ ನಮ್ಮ ಅಭ್ಯರ್ಥಿಗಳನ್ನ ಸ್ವಲ್ಪ ಕೊನೆ ಸಮಯದಲ್ಲಿ ಸ್ವಲ್ಪ ಹಣದ ಅಡಚಣೆ ಆಗಿದ್ದಿರ್ಬೋದು, ಇವೆಲ್ಲ ಇದೆ. ಬಟ್ ಇವತ್ತಿಗೆ ನೀವು ಯಾವುದೇ ಭಾಗದಲ್ಲಿ ಹೋಗಿ ನೋಡಿ, ಎಲ್ಲೇ ಹೋದ್ರು ಇವತ್ತು JDSನವರೇ ಬೇಕು ಅನ್ನೋ ಲೆವೆಲ್ ಬಂದು ಕೂತಿದ್ದಾರೆ ಜನ. ಹೌದು. ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಒಂದೇ ಅಲ್ಲ, ಮಂಡ್ಯ, ತುಮಕೂರು, ರಾಮನಗರ, ಹಾಸನ, ಎಲ್ಲಿ ಬೇಕಾದ್ರೂ ಹೋಗಿ ನೀವು, ಎಲ್ಲ ಕಡೆನೂ ಒಂದು ಜನಗಳಿಗೆ ಭ್ರಮೆ ನಿರಸ ಆಗ್ಬಿಟ್ಟಿದೆ. ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಜನಗಳಿಗೆ ಏನು ಅವ್ರಿಗೆಲ್ಲ ಗೊತ್ತಿದೆ. ಒಂದು ಖಾತಾ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ ಬಡವರು, ಒಂದು ಸೈಟ್ ತೊಗೊಂಡ್ರೆ, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ ಮನೆಗೆ ಬೆಸ್ಕಾಮಿಂದ, ಒಂದು ವಾಟರ್ ಲೈನ್ ಕನೆಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಒಂದು ಬೋರ್ ಹಾಕ್ಬೇಕು ಅಂದರೆ ಇವ್ರು ಪರ್ಮಿಷನ್ ತೊಗೊಂಡು ಹಾಕ್ಬೇಕು, ನೆಕ್ಸ್ಟ್ ಊಟ ಮಾಡೋಕ್ಕೂ ಪರ್ಮಿಷನ್ ತಗೊಳ್ಳೋ ಸ್ಟೇಜ್ ತರ್ತಾರೆ ಇವರೇ ಇದ್ರೆ. ಅದನ್ನ ಯೋಚನೆ ಮಾಡ್ಬೇಕು ನಮ್ಮ ಜನ ಅಷ್ಟೇ. ಖಂಡಿತ ಸರ್. ಒಟ್ಟಾರೆ ಗ್ಯಾರಂಟಿಯಿಂದ ಅಂತೂ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸರ್. ಇನ್ನು ಇವತ್ತು ನಲ್ಪಾಡ್ ಅವರ ಮೇಲೆ ಇಡಿ ರೇಡ್ ಆಗುತ್ತೆ. ಈ ಬಗ್ಗೆ ನಮ್ಗೇನ್ ಬೇಡ ಬಿಡಿ ಮೇಡಮ್, ಅವೆಲ್ಲ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳಿಂದ ಅವ್ರದ್ದು ಯಾವ್ಯಾವ್ದೋ ನ್ಯೂನ್ಯತೆಗಳಿದ್ದಾಗ ಆಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಖಂಡಿತ ಸರ್. ಸರ್, ನಾವು ಮತ್ತೆ ಬ್ಯಾಕ್ ಟು ತಿಮ್ಮೇಗೌಡರು ಸರ್ ವಿಚಾರಕ್ಕೆ ಬರೋದಾದ್ರೆ, ಕಾರ್ಪೊರೇಟರ್ ಆಗಿ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಒಂದು MLA ಆಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಇದೆ. ಸೊ ಹಂಗಾಗಿ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಎಲ್ಲ ನಾನೇನ್ ನಿರ್ಧಾರ ಮಾಡಿಲ್ಲ, ಕಾಲನೇ ನಿರ್ಧಾರ ಮಾಡುತ್ತೆ ಅಷ್ಟೇ. ಯಾಕಂದ್ರೆ ನಿಮ್ಮ ಅಭಿಮಾನಿಗಳ ಆಸೆ, ನಾವಿಲ್ಲಿ ಜನರನ್ನ ಕೇಳಿದಂತ ಟೈಮಲ್ಲಿ, ಅವರು ಕಾರ್ಪೊರೇಟರ್ ಆಗಿದ್ದಂತಹ ಟೈಮಲ್ಲಿ ನಮಗೆ ಬಹಳ ಈಸಿಯಾಗಿ ಸಿಗ್ತಾ ಇದ್ರು. ಇವತ್ತಿಗೂ ಕೂಡ ಅಷ್ಟೇ, ಪಾರ್ಕ್ಗಳಿಗೆ ಹೋದಾಗ ಇವತ್ತು ಅವ್ರಿಗೆ ಅಧಿಕಾರ ಇಲ್ದಲೇ ಇರಬಹುದು, ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಈ ಭಾಗದಲ್ಲಿ ಅಧ್ಯಕ್ಷರಾಗಿ ನಮಗೆ ಏನು ಬೇಕು ಆ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಹಾಗಾಗಿ ಜನರ ಆಸೆ ಆಗಬೇಕು ಅಂತ ಹೇಳಿ. ಬಟ್ ಇದು ಇಲ್ಲಿ BJP MLA ಇರೋದ್ರಿಂದ ಮೈತ್ರಿ ಯಾವ ರೀತಿ ಆಗಬಹುದು ಅಂತ ಕ್ಯೂರಿಯಾಸಿಟಿ ಸರ್. ಎಲೆಕ್ಷನ್ ಟೈಮ್ ಅಲ್ಲಿ ಮೈತ್ರಿ ಬರುತ್ತೆ. ನಾವ್ MLA ಆಗ್ಬೇಕು ಅನ್ನೋದು ನಮ್ಮ ಹಿರಿಯ ನಾಯಕರುಗಳು ಮತ್ತೆ ದೇವರ ಇಚ್ಛೆ ಏನಿದೆ ಅದಾಗತ್ತೆ. ಅದ್ರ ಬಗ್ಗೆ ನಾನೇನು ನಿರ್ಧಾರ ಮಾಡಿಲ್ಲ, ಏನು ತಿಳಿಸೋಕ್ಕೂ ಇಷ್ಟಪಡೋದಿಲ್ಲ. ಖಂಡಿತ ಸರ್. ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ತಿಮ್ಮೇಗೌಡ ಸರ್. ನಿಮ್ಮ ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮುಂದುವರಲಿ, ಆ ದೇವರು ನಿಮಗೆ ಮತ್ತಷ್ಟು ಆಶೀರ್ವಾದವನ್ನ ಕೊಡ್ಲಿ. ಮತ್ತೊಮ್ಮೆ ನೀವು ನಮ್ಮ ಶ್ರೀನಗರ
ವಾರ್ಡ್ಗೆ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಲಿ, ಮುಂಬರುವಂಥ ದಿನಗಳಲ್ಲಿ ನೀವು MLA ಆಗಲಿ, ನಿಮ್ಮ ಕನಸು ಈಡೇರಲಿ ಅಂತ ಕೇಳಿ ನಾವು ಕೂಡ ಆಶಿಸ್ತೀವಿ. ನಮ್ಮ ಸ್ಪೀಡ್ ನ್ಯೂಸ್ ಕಡೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.